ಸೋದರರೇ, ಹಿಂದಿನ ತರಗತಿಯಲ್ಲಿ ನಾವು ಅಂತರಂಗ ಜೀವಿತಕ್ಕೆ ಸಂಬಂಧಪಟ್ಟಿದ್ದು ಮುಕ್ತಾಯಪಡಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಚಾಪ್ಟರ್ಗಳು ಮುಂದೆ ಬರ್ತಕ್ಕಂಥದ್ದು ಭಗವಾನ್ ಬುದ್ಧರದ ಬಗ್ಗೆ ಹೇಳೋಣ ಅಂತ ನಾನು ಹೇಳಿದೆ. ಭಗವಾನ್ ಬುದ್ಧರದಕ್ಕಿಂತ ನಾವು ಮೊದಲು ಇಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ಹೇಗೆ, ಧ್ಯಾನ ಮಾಡುವುದು ಯಾವ ರೀತಿ, ಹೇಗೆ ಅದರಲ್ಲಿ ನ್ಯೂನತೆಗಳು ಏನೋ, ಧ್ಯಾನವನ್ನು ನಾವು ಯಾತಕ್ಕೆ ಮಾಡ್ಬೇಕು ಅಂತ ಅನ್ನೋದನ್ನ ತಿಳಿಸೋಣ. ಏನೆಲ್ಲ ಹೋಗ್ಬಿಟ್ಟಿದೆ. ಇದು ಧ್ಯಾನ ಅಂತಕ್ಕಂಥದ್ದು ಸಾಧಾರಣವಾಗಿ ಎಲ್ಲರಿಗೂ ಕೂತ್ಕೊಂಡು ಮಾಡ್ತಕ್ಕಂಥದ್ದು. ಧ್ಯಾನ ಅಂದ್ರೆ ಯಾವ ರೀತಿ ಮಾಡ್ಬೇಕಂತ ನಾನಾ ರೀತಿಯಲ್ಲಿ, ನಾನಾ ಜನರು ನಾನಾ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯಲ್ಲಿ ಹೇಳ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದು ಪ್ರತಿಯೊಬ್ರು ಧ್ಯಾನ ಮಾಡ್ತಕ್ಕಂಥದ್ದಕ್ಕೆ ಹಿಡ್ಕೊಂಡು ಧ್ಯಾನವನ್ನು ಯಾಕೆ ಮಾಡ್ಬೇಕು ಅಂತ ಅನ್ನೋದನ್ನ, ಆ ಧ್ಯಾನದಲ್ಲಿ ಯಾವ ಹಂತಗಳಿದೆ ಅಂತಕ್ಕಂಥದನ್ನ ಇಲ್ಲಿ ತಿಳಿಸ್ತಾರೆ. ಅದು ಅಂತರಂಗ ಜೀವಿತದಲ್ಲಿ ಅದೊಂದು ಚಾಪ್ಟರ್ ಇದೆ. ಇದನ್ನು ತಿಳ್ಕೊಳ್ಳೋಣ ಈ ತರಗತಿಯಲ್ಲಿ. ಧ್ಯಾನ. ಅನೇಕ ವಿದ್ಯಾರ್ಥಿಗಳು ಧ್ಯಾನವು ಹೇಗೆ ಫಲಪ್ರದವಾಗಿ ಕೆಲಸ ಮಾಡುತ್ತದೆ ಎಂಬ ರಹಸ್ಯವನ್ನು ತಿಳಿದಿಲ್ಲ. ಈ ಧ್ಯಾನ ಅಂತಕ್ಕಂಥದ್ದು ಒಂದು ರಹಸ್ಯವಾಗಿರತಕ್ಕಂಥದ್ದೇ. ಅದರ ಫಲ ಏನು ಅಂತ ಅನ್ನೋದು ಅನೇಕರಿಗೂ ಗೊತ್ತಿಲ್ಲ. ಧ್ಯಾನ ನಂತರ ಸ್ಫೂರ್ತಿದಾಯಕ ಉತ್ಸಾಹಗಳು ಬರುತ್ತಿಲ್ಲ ಎಂಬ ಕಾರಣದಿಂದ ಅದು ಫಲಕಾರಿಯಾಗಿಲ್ಲವೆಂದು ತಪ್ಪಾಗಿ ಭಾವಿಸುತ್ತಾರೆ. ನಾವೆಲ್ಲ ಸಾಧಾರಣವಾಗಿ ಧ್ಯಾನ ಮಾಡ್ತೀವಿ, 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, ನಾನು 1 ಗಂಟೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಇದರಿಂದ ಏನು ಫಲಕಾರಿ, ಏನು ಫಲ ಸಿಗಲಿಲ್ವಲ್ಲ ಅಂತಕ್ಕಂಥದ್ದು ಜುಗುಪ್ಸೆ ಬಂದ್ಬಿಡುತ್ತೆ ಎಲ್ಲರಿಗೂ. ಅಥವಾ ಧ್ಯಾನವು ಒಂದು ಕಷ್ಟ ಸಾಧ್ಯವಾದ ಸಾಧನವೆಂದು ಭಾವಿಸುವುದೂ ಉಂಟು. ಕೆಲವರಿಗೆ ಏನಂದ್ರೆ ಒಂದು 15 ನಿಮಿಷ ಮೌನವಾಗಿ ಸುಮ್ಮನೆ ಕೂತಿರುವುದಕ್ಕೆ ಕಷ್ಟವಾಗುತ್ತೆ, ಅದೇ ಬಹಳ ಕಷ್ಟ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಕಷ್ಟ ಅಂತಂದ್ರೆ ಒಂದು ಉದಾಹರಣೆ ಬರುತ್ತೆ. ಒಬ್ಬ ಸನ್ಯಾಸಿ ದೇವಸ್ಥಾನದ ಹತ್ರ ಯಾವಾಗ್ಲೂ ಕೂತ್ಕೊಳ್ತಾ ಇದ್ದಂತೆ ಮುಂದ್ಗಡೆ. ಆತನಿಗೆ ಸುಮ್ಮನೆ ಕೂತ್ಕೊಳ್ತಾ ಇದ್ದ. ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೂ ಅಥವಾ ಬೇರೆಯವ್ರಿಗೂ ಅವ್ರ ಪಾಲು ಅವ್ರು ಕೊಟ್ಬಿಡ್ತಾ ಇದ್ರಂತೆ. ಅದಕ್ಕೆ ಸಂಬಂಧಪಟ್ಟ ಖರ್ಚು ವೆಚ್ಚಗಳೆಲ್ಲ ರಾಜರು ಆಗಿರ್ತಕ್ಕಂಥವ್ರು ನೋಡ್ಕೊಳ್ತಾ ಇದ್ದಾರಂತೆ. ಒಂದು ದಿವಸ ಯಾರೋ ಬಂದಿದ್ದಾರೆ, ರಾಜನ ಪರಿಪಾಲದವರು. ಇವನು ಸುಮ್ಮನೆ ಇಲ್ಲಿ ಕೂತಿರ್ತಾನೆ, ಇವನಿಗೆ ಯಾಕೆ ಒಂದು ಭಾಗ ಪಡ್ಬೇಕು ನೀವು ಅಂತ ಕೇಳ್ತಾರೆ. ಆಗ ಸರಿ, ಬೇಡ ಬಿಡಪ್ಪ, ಏನಂತೆ, ನಾನು ಏನೋ ಸುಮ್ಮನೆ ಕೂತಿದ್ದೀನಲ್ಲ, ನನಗೆ ಭಾಗ ಏನ್ ಬೇಡ ಬೇಡ, ಈ ಕೆಲಸ ನೀವು ಮಾಡಿ ಸ್ವಾಮಿ ಕೆಲ ದಿವಸ ಅಂತ ಕೇಳ್ತಾನೆ. ಯಾರೋ ಆ ಸನ್ಯಾಸಿ. ಏನದು ಮಹಾನ ಅಂತ ಹೇಳ್ಬಿಟ್ಟು ಅವನು ಕೂತಕ್ಕೆ ಶುರು ಮಾಡದಂತೆ. 10 ನಿಮಿಷ ಕೂತ್ರೆ ವ್ಯವಹಾರ ಎಲ್ಲ ನಡೀತಾ ಇದಾರೆ. ಅವನು ಸುಮ್ಮನೆ ಕೂತಿರೋದಕ್ಕೆ 10 ನಿಮಿಷ, 1/4 ಗಂಟೆ ಆದ್ರೂ ಇರ್ಲಿಕ್ಕೆ ಆಗ್ಲಿಲ್ವ, ಎದ್ಬಿಡ್ತಾನೆ. ಆಗ್ಲಿಲ್ಲ ಅಂತ. ಆಮೇಲೆ ಹೇಳ್ತು, ಏನ್ ಸ್ವಾಮಿ, ನಾವ್ 10 ನಿಮಿಷ 15 ನಿಮಿಷ ಸುಮ್ಮನೆ ಕೂತ್ಕೊಳ್ಳಕ್ ಆಗ್ಲಿಲ್ವಲ್ಲ, ನೀವು ದಿನಪೂರ್ತಿ ಈ ರೀತಿ ಕೂತಿರ್ತಾರಲ್ಲ, ಇದ್ರ ಗುಟ್ಟೇನು ಅಂತ ಕೇಳಿದಾಗ ಅವ್ರಿಗೆ ಅರಿವಾಯ್ತಂತೆ. ಅಲ್ಲಿಗೆ ಸುಮ್ಮನೆ ಕೂತಿರತಕ್ಕಂಥದ್ದು ಅಂದ್ರೆ ಪೌಸಾಟಿ ಅಲ್ಲ, ಬಹಳ ಕಷ್ಟದ ಕೆಲಸ. ಅದರಲ್ಲೂ ಮೌನವಾಗಿರುವುದು ಅಂತಂದ್ರೆ ಇನ್ನೂ ಕಷ್ಟದ ಕೆಲಸ. ಮೌನವಾಗಿರಿ, ನಾವ್ ಯಾರಾದ್ರೂ ಬರ್ತಕ್ಕಂಥವ್ರು ಹೇಳಿದ್ದಾರೆ, ಮೌನವಾಗಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಇರ್ಬೇಕು. ನಾವ್ ಯಾರಾದ್ರೂ ತೀರ್ಕೊಂಡಾಗ ಅವ್ರಿಗೆ ಗೌರವಾರ್ಪವಾಗಿ ಮೌನವಾಗಿರ್ರಿ 3 ನಿಮಿಷ 1 ನಿಮಿಷ ಅಂತೀವಿ. ಅಯ್ಯೋ ಯಾವಾಗಪ್ಪ ಈ 1 ನಿಮಿಷ ಮುಗಿದೋಗ್ಬೋದು ಅಂತ ಅನ್ಸುತ್ತೆ. ಹಾಗೆ ಮೌನವಾಗಿ ಮಾತಾಡದಿರೋ ಕೂತಿರತಕ್ಕಂಥದ್ದಂದ್ರೂ ಬಹಳ ಕಷ್ಟ. ಹಾಗೆ ಧ್ಯಾನಕ್ಕೂ ಕೂತ್ಕೊಳ್ಳುವಾಗ ಅರ್ಧ ಗಂಟೆ ಅಥವಾ 1/4 ಗಂಟೆ ಇರುವುದು ಅಂತಂದ್ರು ಕಷ್ಟದ ಕೆಲಸ ಅಂತ ಅನ್ನೋದು ಅನೇಕರಿಗೂ ಗೊತ್ತಾಗಿದೆ. ಅರ್ಧ ಸೇರ್ಕೊಡ್ತಾ ಇದ್ದಿದ್ದು ಅವಾಗ ಅವ್ರು ಹೇಳ್ತಾರೆ, ಇನ್ಮೇಲೆ ಅರ್ಧ ಸೇರ್ಕೊಡ್ಬೇಡ, ಒಂದ್ ಸೇರ್ಕೊಟ್ಬಿಡು.
ಅಂದರೆ ಅದರಿಂದ ಸ್ವಾನುಭವಕ್ಕೆ ಬರುವಂತಹ ಆಶಾದಾಯಕವಾದ ಕುರುಹುಗಳು ಕಾಣುತ್ತಿಲ್ಲ. ಧ್ಯಾನ ಕೂತ್ಕೊಂಡಾಗ ಅವ್ರು ಏನು ಮೊದಲು ಆಸೆ, ನಾನು ಧ್ಯಾನ ಮಾಡ್ತಾ ಇದ್ರೆ ಕೂತ್ಕೊಂಡಾಗ ನಮ್ಮ ದೇವರು ಪ್ರತಿಷ್ಠೆ ಆಗ್ತಾರೆ, ಏನ್ ಬೇಕಾದ್ರೂ ಕೇಳ್ಬೋದು, ಹಂಗಿರುತ್ತೆ ಹೀಗಿರುತ್ತೆ, ಸ್ವರ್ಗದಲ್ಲಿ ನೋಡ್ಬೋದು ಅಂತಕ್ಕಂಥ ಆಸೆಗಳು ಇಟ್ಟುಕೊಂಡು ಧ್ಯಾನ ಕೂತ್ಕೊಳ್ತಾರೆ. ಆ ಆಸೆ ಕುರುಹುಗಳಿದೆಯಲ್ಲ ನೆರವೇರುವುದು, ಅವಾಗೇನ ಇದ್ದನ್ನು ಜಿಗುಪ್ಸೆ ಆಗುತ್ತದೆ. ಆದುದರಿಂದ ಪ್ರಗತಿಯೂ ಸಹ ಇರಲಾರದೆಂದು ನಿರುತ್ಸಾಹಗೊಳ್ಳುತ್ತಾರೆ. ಅಲ್ಲದೆ ಈ ಪರಿಸ್ಥಿತಿಯನ್ನು ಹೇಗೆ ಉತ್ತಮಗೊಳಿಸುವುದು ಎಂಬುದಾಗಿ ಪ್ರಶ್ನೆ ಹಾಕುತ್ತಾರೆ. ಅಲ್ಲಪ್ಪ ಆಯ್ತು, ನಿರುತ್ಸಾಹವಾಗುತ್ತೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಇದನ್ನ ಈ ಉತ್ತಮಗೊಳಿಸುವುದು, ಈ ಧ್ಯಾನವನ್ನು ಉತ್ತಮಗೊಳಿಸುವುದು ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಬೇಕೆಂದು ಬಯಸುವಂತಹ ಉಮೇದುವಾರರಿಗೆಲ್ಲ ಇಂತಹ ನಿರುತ್ಸಾಹವೇ ಪ್ರಾರಂಭದಲ್ಲಿ ಕಂಡು ಬರುತ್ತದೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಧ್ಯಾನ ಮಾಡ್ರಿ ಅಂತ ಹೇಳಿದಾಗ ಸ್ವಲ್ಪ ಹೊತ್ತು ಮಾಡ್ತಾರೆ, ಆಮೇಲೆ ನಿರುತ್ಸಾಹ. ನಮ್ಮ ಇವ್ರು ಬರ್ತಾ ಇದ್ರು ಧ್ಯಾನಗಳನ್ನು ಮಾಡಿಸೋದಕ್ಕೆ, ಧ್ಯಾನಮ್ಮ ಅವ್ರ ಹೆಸರು ಗೊತ್ತಲ್ಲ, ನರಸಿಂಹಪ್ಪ. ಬಹಳ ಅವರು ಕಷ್ಟಪಟ್ಟು ತಿಳುವಳಿಕೆ ಇರ್ತಕ್ಕಂಥವ್ರು. ಯಾವ ರೀತಿ ಧ್ಯಾನ, ಬುದ್ಧರ ಯಾವ ರೀತಿ ಧ್ಯಾನ ಮಾಡಿದ್ರು ಆ ಧ್ಯಾನವನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾಗ, ಅಯ್ಯೋ ಅರ್ಧ ಗಂಟೆ ಮುಗಿಯೋದು ಯಾವಾಗಪ್ಪ ಅಂತ ಅನ್ನೋರು ಅನೇಕ ಜನರಿದ್ರು. ಯಾಕಂದ್ರೆ ಅದಕ್ಕೆ ಅಷ್ಟದ ಕೆಲಸವೇ, ಯಾವ ರೀತಿ ಮಾಡ್ಬೇಕು, ಹೇಗಿರ್ಬೇಕು ಕೊನೆಗಿಲ್ಲ ನಾವು. ಆದ್ರಿಂದ ಅದು ಕಷ್ಟದ ಕೆಲಸ ಅಂತ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡ್ರು. ಎಲ್ಲರೂ ಅಂದ್ರೆ ಕೆಲವರಾದ್ರೂ, ಅದರಲ್ಲಿ ಎಲ್ಲೋ ಕೆಲವರು 10% ಧ್ಯಾನ ಮಾಡೋದು ಒಳ್ಳೇದಪ್ಪ ಆಗ್ಬಹುದು ಅಂತಕ್ಕಂಥವ್ರು ಇದ್ರು. ಕ್ರೈಸ್ತ ಮತದ ಸಾಧುಗಳು ಕೂಡ ಇದೇ ವಿಧವಾದ ನಿರುತ್ಸಾಹದ ತಮ್ಮ ಅನುಭವವನ್ನು ವ್ಯಕ್ತಪಡಿಸುತ್ತಾ, ಕ್ರೈಸ್ತರಲ್ಲೂ ಅಷ್ಟೇ, ಈ ಮುಸ್ಲಿಮ್ರಲ್ಲಿ ಧ್ಯಾನ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕ್ರೈಸ್ತರು ಮಾಡ್ತಾರೆ, ಅವ್ರಿಗೂ ಅಷ್ಟೇ ಕೆಲವು ದಿವಸ ಮಾಡಿ ನಿರುತ್ಸಾಹ ಬರ್ತಾ ಇತ್ತು. ದೇವರೇ ಕೈ ಬಿಟ್ಟಂತಹ ಭಾವನೆಯು ಅವರಿಗೆ ಅನುಭವವಾಗುತ್ತದೆ. ಅಯ್ಯೋ ಈ ಕೂತ್ಕೊಂಡಿದ್ದು ಇದು ಮಾಡ್ತಕ್ಕಂಥ ಏನ್ ಆಗಲ್ಲಪ್ಪ, ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ರೆ ದೇವರೇ ಅಂತಕ್ಕಂಥ ಅನುಭವ ಆಗತ್ತೆ. ಅಯ್ಯೋ ನಾನು ಕೂತಿರೋ ಸರಿಯಾಗ್ಲಿಲ್ಲ, ದೇವ್ರು ನನ್ ಬರ್ಲಿಲ್ಲ, ಅದಕ್ಕೆ ನಾನು ಬಿಟ್ಬಿಟ್ರೇನ ದೇವರು ಅನ್ನುವ ಭಾವನೆಗಳನ್ನು ಕೆಲವರಿಗೆ ಬರುತ್ತೆ. ಒಂದು ಉದಾಹರಣೆಯ ಮೂಲಕ ಅಂತವರ ಕಷ್ಟವನ್ನು ವ್ಯಕ್ತಪಡಿಸಬಹುದು. ಒಬ್ಬನು ಒಂದು ಕೊಠಡಿಯೊಳಗೆ ಕುಳಿತುಕೊಂಡು ಅದರ ಕಿಟಕಿಯ ದ್ವಾರ ಒಂದು ಸೊಗಸಾದ ಬೆಟ್ಟದ ಸೊಬಗಳನ್ನು ನೋಡುತ್ತಿದ್ದಾನೆ. ಒಂದು ದಿವಸ ಒಂದು ರೂಮ್ನಲ್ಲಿ ರೀತಿ ಕೂತ್ಕೊಂಡು ನಮಗೆ ಕಿಟಕಿ ಇಲ್ವಾ, ಕಿಟಕಿ ಕಡೆ ಆಚೆ ಕಡೆ ಇರ್ತಕ್ಕಂಥ ಸೊಗಸಾದ ದೃಶ್ಯವನ್ನು ನೋಡ್ತಾ ಇರ್ತಾನೆ. ಆಗ ಮೋಡಗಳು ಕವಿದು ಒಬ್ಬಾಗುತ್ತಿರುವಾಗ ಆತನಿಗೆ ಸೂರ್ಯ ರಶ್ಮಿಗಳು ಕಾಣುವುದಿಲ್ಲ. ಮಾಮೂಲಿ ಮೋಡಗಳು ಕವಿದಾಗ ಆಚೆ ಕಡೆ ಸೂರ್ಯನ ಕಾಣುವುದಿಲ್ಲ. ಅದೇ ಈ ಮೋಡಗಳು ಹಿಂದಿನವುಗಳಂತೆಯೇ ಕರಿಗೆ ಹೋಗುತ್ತವೆ. ಎಷ್ಟೊತ್ತಿರುತ್ತೆ ಮೋಡ ಬಂದಿರ್ತಕ್ಕಂಥ, ಸ್ವಲ್ಪ ಹೊತ್ತಾದ್ಮೇಲೆ ಕರಿಗೆ ಹೋಗುತ್ತೆ. ಆಗ ಸೂರ್ಯನ ನೋಡಬಹುದು ಎಂದು ಆತನು ಚಿಂತಿಸುವುದು. ಸೂರ್ಯನ ಮೋಡಗಳ ಹಿಂದೆ ಯಥಾ ಪ್ರಕಾರವಾಗಿ ಪ್ರಕಾಶಿಸುತ್ತಲೇ ಇರುತ್ತಾನೆ. ಇಲ್ಲಿ ಪಾಯಿಂಟ್ ಬಂದು ಕಿಟಕಿದಲ್ಲಿ ನೋಡ್ತಾ ಇರುವಾಗ ದೃಶ್ಯವಾಗಿರ್ತಕ್ಕಂಥ ಎಲ್ಲೋ ಚೆನ್ನಾಗಿ ಕಾಣಿಸ್ತೇವೆ, ಸ್ವಲ್ಪ ಹೊತ್ತಿಗೆ ಮೋಡಗಳೆಲ್ಲ ಅಡ್ಡ ಬಂದ್ಬಿಡ್ತು. ಆದ್ರೆ ಆ ಸೂರ್ಯನ ರಶ್ಮಿ ಅದು ಏನು ಕಾಣಿಸ್ಲಿಲ್ಲ. ಸ್ವಲ್ಪ ಹೊತ್ತು ಆದ್ಮೇಲೆ ಮೋಡಗಳೆಲ್ಲ ಕಂಪ್ಲೀಟ್ ಆಗಿ ಹೋದ್ಮೇಲೆ ಮಾತ್ರ ಕಾಣಿಸೋದಕ್ಕೆ ಪ್ರಾರಂಭವಾಯಿತು. ಇದು ಇಷ್ಟು. ಆತನು ಇರುವುದು ಮುಖ್ಯವೇ ವಿನಃ ಆತನು ಸೂರ್ಯನನ್ನು ನೋಡುವುದು ಮುಖ್ಯವಲ್ಲ ಅಲ್ಲ. ಸೂರ್ಯನನ್ನು ಕಂಡರೆ ಸಂತೋಷವಾಗುವುದೇನೋ ಸಹಜವೇ ಸರಿ, ಆದರೆ ಈ ರೀತಿ ವಿಮರ್ಶೆ ಮಾಡಿದರೆ ಸೂರ್ಯನ ನೋಡದಷ್ಟು ಸಂತೋಷವಾಗಿರುವುದಿಲ್ಲ. ಆದಾಗ್ಯೂ ಸೂರ್ಯ ಇರುವುದು ಸತ್ಯ. ಇಲ್ಲಿ ಕಿಟಕಿ ಆಚೆ ನೋಡ್ತಾ ಇರ್ತೀವಿ, ಮೋಡಗಳು ಬಂತು, ಕರಿಗೆ ಹೋಯ್ತು. ಆ ಮೋಡಗಳಿದ್ದಾಗ ಸೂರ್ಯನ ಕಾಣಲಿಲ್ಲ, ಮೋಡಗಳು ಹೋದ್ಮೇಲೆ ಸೂರ್ಯನ ಕಾಣಿಸಿದನು. ಆ ಸೂರ್ಯನ ಇದ್ದಾನೆ ಅಂತನ್ನುವುದು ಅವನಿಗೆ ಗೋಚರವಾಯಿತು. ಆಗ ಸ್ವಲ್ಪ ಹೊತ್ತು ಕಾಣಲಿಲ್ವಲ್ಲ ಯಾಕೆ ಅಂತನ್ನುವುದು ನಂತರ ಗೋಚರವಾಯಿತು. ನೋಡಿದಷ್ಟು ಸಂತೋಷವಾಗುವುದಿಲ್ಲ, ಆದಾಗ್ಯೂ ಸೂರ್ಯನಿರುವುದು ಸತ್ಯ. ಆದರೆ ಸೂರ್ಯನು ನಮ್ಗೆ ಅವಾಗ ಕಾಣ್ಲಿಲ್ಲ, ಸೂರ್ಯನ ನಂತರ ಕಾಣಿಸಿದ್ನಲ್ಲ, ಆದ್ರೆ ಏನಾಯ್ತು, ಸೂರ್ಯನಿರುವುದು ಸತ್ಯವೇನಪ್ಪ, ಸೂರ್ಯನ ಎಲ್ಲೂ ಇಲ್ದಿರ ಹೋಗಿರಲಿಲ್ಲ ಅಂತನ್ನೋದು ಗೋಚರವಾಯ್ತು ಆತನಿಗೆ. ಧ್ಯಾನಕ್ಕೆ ಅನೇಕ ಉದ್ದೇಶಗಳಿವೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಾವು ಧ್ಯಾನಕ್ಕೆ ಕೂತುಕೊಂಡಾಗ ದೇವರಾಗ್ಲಿ ಮತ್ತೊಂದಾಗ್ಲಿ ಕಾಣಿಸ್ದೇ ಇರ್ತಕ್ಕಂಥದ್ದು ಹೇಗಪ್ಪ ಅಂದ್ರೆ, ಈ ಮೋಡಗಳು ಕವಿದು ಅಡ್ಡ ಬಂದಾಗ ಸೂರ್ಯನ ನಮ್ಗೆ ಯಾವಾಗ ಕಾಣಿಸ್ಲಿಲ್ವೋ, ಆ ಮೋಡಗಳು ಸವಿದ ಮೇಲೆ ಸೂರ್ಯನ ಕಾಣಿಸ್ತಲ್ಲ,
ಹಾಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಯೋಚನಾ ಭಾವನೆಗಳು ಇದು ಮೋಡಗಳು ಕವಿದಿದ್ದು ಅಡ್ಡ ಬರುತ್ತೆ ನೋಡು. ಹಾಗೆ ನಮ್ಮಲ್ಲಿರ್ತಕ್ಕಂಥ ಯೋಚನಾ ಭಾವನೆಗಳು ವ್ಯವಸ್ಥೆ ನಾವು ಮಾಡಿರ್ತಕ್ಕಂಥ ಹಿಂದೆ ಮುಂದೆ ಮಾಡ್ತಕ್ಕಂಥ ಎಲ್ಲವೂ ಅಡ್ಡ ಬರ್ತಾ ಇರುತ್ತೆ. ಆ ಅಡ್ಡ ಬಂದಾಗ ನಾವು ಯಾರನ್ನ ನಿರೀಕ್ಷೆ ಮಾಡ್ತಾ ಇದ್ವೋ ಅವ್ರನ್ನ ನೋಡೋದಕ್ಕೆ ಆಗಲ್ಲ ಅನ್ನುವುದು ಈ ಉದಾಹರಣೆ. ಮೋಡಿಗಳಿಗೆ ಸಂಬಂಧಪಟ್ಟಿದ್ದು ಹೇಳಿದ್ದಾರೆ. ಹಂಗೆ ಧ್ಯಾನಕ್ಕೆ ಅನೇಕ ಉದ್ದೇಶಗಳಿವೆ. ಆದರೆ ಧ್ಯಾನ ಯಾತಕ್ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಅನೇಕ ಉದ್ದೇಶಗಳಿದೆ. ಅದರಲ್ಲಿ 3 ಹೇಳ್ತಾರೆ ಅವರು. ಏನಂದ್ರೆ, ನಮಗೆ ಎಷ್ಟೋ ಪ್ರಾಪಂಚಿಕವಾದ ಕೆಲಸದ ಒತ್ತಡವಿದ್ದಾಗಿಯೂ ಸ್ವಲ್ಪ ಹೊತ್ತನ್ನಾದರೂ ನಮ್ಮ ಉನ್ನತ ಧ್ಯೇಯದ ಚಿಂತನೆಗೆ ಮೀಸಲಾಗಿಡುವುದು. ನಾವು ಪ್ರತಿನಿತ್ಯ ಪ್ರತಿಯೊಬ್ಬರನ್ನು ಸಂಸಾರ ಕಟ್ಕೊಂಡಿದ್ದೀವಿ ಅಥವಾ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಅಥವಾ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀವಿ ಸಮೇತ. ನಾನು ಆಧ್ಯಾತ್ಮಿಕ ಜೀವನ ನಡೆಸ್ತಾ ಇದ್ದೀನಿ, ನನಗೆ ಟೈಮ್ ಸಿಗಲ್ಲ. ನಾನು ಮನೆ ಸಂಸಾರ ನೋಡ್ತಾ ಇದ್ದೀನಿ, ಟೈಮ್ ಸಿಗಲ್ಲ. ನಾನು ಆಫೀಸ್ಗೆ ಹೋಗ್ತೀನಿ, ಟೈಮ್ ಸಿಗಲ್ಲ. ನಾನು ವ್ಯಾಪಾರಕ್ಕೆ ಹೋಗ್ತೀನಿ, ನನ್ಗೆ ಟೈಮ್ ಸಿಗಲ್ಲ. ಯಾರಿಗೆ ಹೇಳಿದ್ರು ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಧ್ಯಾನ ಮಾಡೋದಕ್ಕೆ ನನಗೆ ಟೈಮೇ ಸಿಗುವುದಿಲ್ಲ ಅಂತಕ್ಕಂಥ ಉತ್ತರಗಳು ಬರತಕ್ಕಂಥದ್ದು ಒಂದು. ಎರಡನೆಯದು, ಗುರುದೇವನನ್ನು ಈಶ್ವರನನ್ನು ಸಮೀಪಿಸಿ ಅವರ ಸ್ಥೈರ್ಯವನ್ನು ನಮ್ಮ ಮೇಲೆ ಅನಂತರ ನಮ್ಮ ಮೂಲಕ ಪ್ರಪಂಚಕ್ಕೂ ಪ್ರಸರಿಸುವಂತೆ ಮಾಡುವುದು. ಇಲ್ಲಿ ಧ್ಯಾನಕ್ಕೆ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಧ್ಯಾನಕ್ಕೆ ಕೂತ್ಕೊಂಡು ಆ ದೇವರು ಅಥವಾ ಒಂದು ಸಾಮರ್ಥ್ಯ, ಒಂದು ಶಕ್ತಿ, ಪವರ್ ನಾವು ಗ್ರಹಿಸ್ಕೋಬೇಕು. ಗ್ರಹಿಸಿಕೊಂಡು ನಮ್ಮ ಮೇಲೆ ಆ ಪವರ್, ಸಾಮರ್ಥ್ಯ, ಶಕ್ತಿ ಬಂದ ಮೇಲೆ ಪ್ರಪಂಚಕ್ಕೆ ಆ ಶಕ್ತಿಯನ್ನು ಬಿಡುವುದು. ಇಲ್ಲಿ ಪ್ರಪಂಚಕ್ಕೆ ಶಕ್ತಿಯನ್ನು ಬಿಡೋದು ಅಂತಂದ್ರೆ ನಮ್ಮ ಬ್ಯಾಟರಿಯಲ್ಲಿ ತುಂಬಿದಾಗ ಆ ಬೆಳಕು ಬಿಡ್ತಕ್ಕಂಥದ್ದಲ್ಲ. ನೀನು ಧ್ಯಾನಕ್ಕೆ ಕೂತುಕೊಂಡು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ತತ್ವವನ್ನು ಅಭ್ಯಾಸ ಮಾಡಿದಾಗ ಯಾವುದೋ ಒಂದು ವಿಷಯದ ಕಡೆ ಚಿಂತನೆ ಮಾಡಿ ಒಂದು ವಿಷಯವನ್ನು ಗ್ರಹಿಸ್ಕೊಳ್ತೇನೆ. ಆ ಗ್ರಹಿಸಿಕೊಂಡಿರ್ತಕ್ಕಂಥ ವಿಷಯವು ಸಾರ್ವಜನಿಕರಿಗೆ ಉಪಯೋಗವಾಗತಕ್ಕಂಥ ಆದಾಗ ಎಲ್ಲರಿಗೂ ಅದನ್ನು ಪ್ರಚಾರ ಮಾಡಬೇಕು. ಅದು ಎರಡನೇ ತತ್ವ. ನಮ್ ಕೈವಾರ ತಾತನವ್ರು ಹಂಗೇನೆ ಮಾಡಿದವ್ರು ಧ್ಯಾನ ಕೂತ್ಕೊಂಡ್ರು. ಕಾಲಿಗೆ ಮುಂದೆ ಬರ್ತಕ್ಕಂಥದ್ದು ಯಾವುದು ಏನು ಅಂತಕ್ಕಂಥದ್ದು ಅವರ ಧ್ಯಾನ ಆ ಮೋಡಗಳು ಅಡ್ಡ ಬರ್ಲಿಲ್ಲ. ಆಸೆ ಆಕಾಂಕ್ಷೆಗಳನ್ನು ಕಳಿಸ್ಬಿಟ್ರು. ಮುಂದೆ ಬರ್ತಕ್ಕಂಥದ್ದು ಯಾವುದು ಅಂತ ಅನ್ನೋದು ಅವ್ರಿಗೆ ಗೋಚರವಾಯ್ತು. ಅದನ್ನ ಬೇರೆ ಜನರಿಗೆ ಪ್ರಚಾರ ಮಾಡಿ. ಹಾಗೆ ಧ್ಯಾನವ ಫಲಕಾರಿಯಾದರೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ಜನರಿಗೆ ನಾವು ಬೋಧನೆ ಮಾಡ್ತಕ್ಕಂಥದ್ದು, ಉಪದೇಶ ಮಾಡುವುದಕ್ಕೆ ದಾರಿಯಾಗುತ್ತದೆ. ಮೂರನೇದು, ನಮ್ಮ ಸ್ಥೂಲ ದೇಹವನ್ನು ದೈನಂದಿನ ಕ್ರಮವಾದ ವ್ಯಾಯಾಮದಿಂದ ದೃಢಪಡಿಸುವಂತೆ ನಮ್ಮ ಸೂಕ್ಷ್ಮ ದೇಹಗಳನ್ನು ಉನ್ನತ ಮಟ್ಟದ ಸ್ಪಂದನೆಗಳಿಗೆ ಹೂಕೊಡುವಂತೆ ಶಿಕ್ಷಣ ಕೊಡುವುದು. ಈಗ ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಸ್ಥೂಲ ದೇಹ ಇದೆಯಲ್ಲ, ಗಟ್ಟುಮುಟ್ಟಾಗಿ ದೃಢವಾಗಿರಬೇಕಾದ್ರೆ ಅದಕ್ಕೆ ವ್ಯಾಯಾಮ ಮಾಡಬೇಕು. ಪ್ರತಿಯೊಬ್ಬರು ದಿನಾಗ್ಲೂ ವ್ಯಾಯಾಮ ಮಾಡ್ಬೇಕು. ವ್ಯಾಯಾಮ ಮಾಡುವುದರಿಂದ ಇದು ಗಟ್ಟಿಯಾಗುತ್ತೆ. ಹಾಗೆ ಸೂಕ್ಷ್ಮ ದೇಹಗಳು ನಮ್ಗೆ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಹೋದ್ರು ಪಿಸಾಪುರ ಸೊಸೈಟಿ ಸದಸ್ಯನಾಗಿರ್ತಕ್ಕಂಥವ್ರು ನಮ್ಮಂತವ್ರಿಗೆ ಎಲ್ಲರಿಗೂ ಗೊತ್ತಿದೆ. ಸೂಕ್ಷ್ಮ ದೇಹಗಳು ಇವೆ. ಆ ದೇಹಗಳಿಗೆ ವ್ಯಾಯಾಮ ಕೊಡು, ಗಟ್ಟಿಮುಟ್ಟಿ ಅವನ್ನು ಬೆಳೆಸಬೇಕು ಅಂತಂದ್ರೆ ಧ್ಯಾನ ಬಹಳ ಮುಖ್ಯ. ಆದ್ದರಿಂದ ಈ 3 ಪಾಯಿಂಟ್ ಇಟ್ಕೊಂಡು ನಾವು ಧ್ಯಾನ ಮಾಡೋದನ್ನು ತಿಳ್ಕೊಬೇಕು. ಯಾತಕ್ಕೆ ಧ್ಯಾನ ಮಾಡ್ಬೇಕಂತಂದ್ರೆ ಇವಾಗ ಅರ್ಥವಾಯ್ತಾ? ನಮಗೆ ಧ್ಯಾನದ ಮೂಲಕ ಸಂತೋಷವಾಗಲಿ ಆಗದೆ ಇರಲಿ ಮೇಲ್ಕಂಡಂತೆ ಉದ್ದೇಶಗಳನ್ನು ಖಚಿತವಾಗಿ ಸಾಧಿಸುತ್ತೇವೆ. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಸಂತೋಷ ಬರ್ಲೇ ಬರದಿರೋ ಹೋಗ್ಲಿ, ಮೇಲ್ಕಂಡ ಬರ್ತಕ್ಕಂಥ 3 ಇದೆಯಲ್ಲ, ಖಚಿತವಾಗಿ ಅದರಂತೆ ನಾವು ಪಾಲನೆ ಮಾಡಬೇಕು. ಧ್ಯಾನದಿಂದ ಉತ್ಸಾಹವು ಮೂಡದಿದ್ದರೆ ಅದು ಪರಿಣಾಮಕಾರಿಯಾಗಲಾರದು ಎಂಬ ತಪ್ಪು ಭಾವನೆ ಕೆಲವರಿಗೆ ಇದೆ. ಧ್ಯಾನ ಮಾಡ್ತಾ ಇದ್ದೀನಿ, ನಮ್ಗೆ ಉತ್ಸಾಹನೂ ಬರ್ಲಿಲ್ಲ, ಅದ್ರ ಏನು ಪರಿಣಾಮ ಸಿಗ್ಲಿಲ್ಲ ಅಂತಂದ್ರೆ ಧ್ಯಾನದ್ದಲ್ಲ ತಪ್ಪು, ನಾನ್ ಮಾಡ್ತಾ ಇರುವ ವ್ಯವಸ್ಥೆ ಅಥವಾ ನಾ ಮಾಡ್ತಾ ಇರುವ ಧ್ಯಾನ ತಪ್ಪು ಅನ್ನೋದು ನಾವು ಗ್ರಹಿಸ್ಕೋಬೇಕು. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ತಾರೆ. ಒಬ್ಬ ಬಾಲಿಕೆಯು ಹೊಸದಾಗಿ ಪಿಯಾನೋ ನುಡಿಸುತ್ತಿರುವುದನ್ನು ಕಲಿಯುತ್ತಿದ್ದಾಳೆ ಎಂದು ಇಟ್ಕೊಳ್ಳೋಣ. ಪ್ರಾರಂಭದಲ್ಲಿ ಆಕೆಗೆ ಸಂತೋಷಕ್ಕಿಂತ ಶ್ರಮವೇ ಹೆಚ್ಚು. ಆದರೆ ಪ್ರತಿದಿನವೂ ಅಭ್ಯಾಸವನ್ನು ಬಿಡದೆ ಮಾಡುವುದರಿಂದ ಆಕೆಗೆ ಪಿಯಾನೋ ನುಡಿಸುವುದು ಕ್ರಮೇಣ ಚಾಕಚಕ್ಯತೆಯಿಂದ ಹೆಚ್ಚಾಗಿ ಕೊನೆಗೆ ಆ ಮೂಲಕ ಆಕೆಯ ಲಭಿಸುವ ಹರ್ಷದ ಮೊತ್ತವನ್ನು ಮೊದಲು ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಷ್ಟೇ. ಆದರೆ ಆಕೆಯ ಅಂತ್ಯದಲ್ಲಿ ಪಡೆಯುವ ಕೌಶಲ್ಯವು ಮುಖ್ಯವಾದದ್ದು. ಇಲ್ಲಿ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಪಿಯಾನೋ ಅಂತಕ್ಕಂಥದ್ದು ಗೊತ್ತಲ್ಲ, ಒಂದು ಹಾರ್ಮೋನಿಯಂಗಿಂತ ದೊಡ್ಡದಾಗಿರ್ತಕ್ಕಂಥದ್ದು. ಆ ಪಿಯಾನೋ ಬಾರಿಸ್ತಾ ಇರುವಾಗ ಮೊದಲು ಕೂತ್ಕೊಂಡಾಗ ಈ ಬೆರಳುಗಳಿಗೂ ಇದಕ್ಕೆಲ್ಲ ತುಂಬಾ ಕಷ್ಟ
ಕಷ್ಟವಾಗುತ್ತೆ, ಕೂತ್ಕೊಳ್ಳುವುದು, ಬಾರಿಸುವುದು ಇವೆಲ್ಲ ಕಷ್ಟವಾಗುತ್ತೆ. ಆದರೆ ಕಷ್ಟಪಟ್ಟು ಅದನ್ನು ಬಿಡದರ ಸಾಧನೆಯನ್ನು ಮಾಡ್ತಾ ಇದ್ದರೆ ಆ ಕಷ್ಟವು ಮಾಯವಾಗುತ್ತೆ. ನಂತರ ಆ ಸಂಗೀತದೊಂದಿಗೆ ತಾನು ಒಂದೇ ಆಗಿ ಸುಖವಾಗಿರತಕ್ಕಂಥದ ರಮ್ಯವಾಗಿ ಬಹಳ ವಿಜೃಂಭಣೆಯಿಂದ ಮನಸ್ಸು ಬೆಳವಣಿಗೆ ಆಗುತ್ತದೆ ಅಂತ ಅನ್ನೋದು ನಂತರ ಅವಕ್ಕೂ ಅರ್ಥವಾಗುತ್ತೆ. ಹಾಗೆ ಇದನ್ನು ಹೇಳ್ತಿದ್ದಾರೆ, ಧ್ಯಾನಕ್ಕೆ ನಾವು ಮೊದಲು ಕೂತ್ಕೊಂಡಾಗ ಫಲಕಾರಿಯೂ ಆಗಲ್ಲ. ಕೂತ್ಕೊಳ್ಳೋದು 4 ಗಂಟೆ ಒಂದ್ ಕಡೆ ಕೂತ್ಕೊಂಡಿರ್ಬೇಕು ಅಂತಂದ್ರೆ ಕಷ್ಟ. ಅದರ ಜೊತೆ ಕೂತ್ಕೊಂಡ ತಕ್ಷಣ ನಮಗೆ ನಾವು ಪ್ರತಿನಿತ್ಯ ಮಾಡಿರ್ತಕ್ಕಂಥ ಕೆಲಸಗಳು, ಯೋಚನೆಗಳು, ಭಾವನೆಗಳು, ಉದ್ರೇಕ, ಕೋಪ ಇವೆಲ್ಲವೂ ಹಾದ್ ಬರ್ತಾ ಇರ್ತಕ್ಕಂಥ ಮುಂದ್ಗಡೆ ಹೀಗೆ ಬರ್ತಾನೇ ಇರುತ್ತೆ. ಅವು ಬರುವುದನ್ನು ನಿಲ್ಲಿಸಬೇಕು. ಯಾವಾಗ ನಿಲ್ಲಿಸ್ತೀವಿ ಅಂದ್ರೆ, ಈ ಪಿಯಾನ ಮೊದಲು ಬಾರಿಸಿದಾಗ ಯಾಕೆ ಕಷ್ಟವಾಯ್ತೋ ಹಾಗೆ ಮೊದಲ ಬಾರಿಗೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅಂತಾವೇ ಬರ್ತಾ ಇರುತ್ತೆ. ಅವನ್ನ ನಿಗ್ರಹಿಸುವುದು ನಮಗೆ ಕಷ್ಟವಾಗುತ್ತದೆ. ಅಂತ್ಯದಲ್ಲಿ ಪಡೆಯುವ ಕೌಶಲ್ಯವು ಮುಖ್ಯವಾದದ್ದೇ ವಿನಃ ಆಕೆಯ ತಾತ್ಕಾಲಿಕ ಶ್ರಮವು ಅಷ್ಟು ಮುಖ್ಯವಲ್ಲ. ಹಾಗೆ ಮೊದಲು ಬರ್ತಕ್ಕಂಥ ಕಷ್ಟ ಇದೆಯಲ್ಲ, ತಾತ್ಕಾಲಿಕವಾದ ಕಷ್ಟ, ಅದನ್ನ ನಿಗ್ರಹಿಸಿ ತನ್ನ ಸಾಧನೆಯನ್ನು ಮುಂದುವರಿಸಿದಾಗ ಸುಖವು ಸಿಗುತ್ತೆ. ಸುಖ ಅಂತಂದ್ರೆ ಸಂಗೀತದಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ವಾಕ್ಯದ ನಾದವನ್ನು ಕೇಳಿಸಿದಾಗ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮನಸ್ಸು ಶಾಂತಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ, ಬೇರೆಯವರಿಗೂ ಆನಂದವಾಗುತ್ತೆ. ಆ ಸಂಗೀತದಲ್ಲಿ ಅಷ್ಟೊಂದು ಉತ್ತಮವಾಗಿರ್ತಕ್ಕಂತಹ ಅವರಿದೆ, ಎಂಥವರು ಸಂಗೀತವನ್ನು ಆಡಿಸ್ತಾರೆ. ಹೀಗೆ ನಮ್ಮ ಧ್ಯಾನವು ಕೆಲವು ವೇಳೆಗಳಲ್ಲಿ ಸ್ಫೂರ್ತಿದಾಯಕವಾಗಿರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ ಬಿಡದೆ ಮುಂದುವರಿಯುವ ಧ್ಯಾನದಿಂದ ನಮ್ಮ ಮೇಲ್ಮಟ್ಟದ ದೇಹಗಳ ಮೇಲೆ ಆಗುವ ಪರಿಣಾಮವು ಸ್ಥೂಲ ದೇಹದ ವ್ಯಾಯಾಮದಂತೆ ಒಂದೇ ಸಮನಾಗಿ ಮುಂದುವರಿಯುತ್ತಿರುವುದು ಖಚಿತ. ಯಾವಾಗ ಅದಕ್ಕೆ ನಾವು ಯಾವಾಗ್ಲೂ ಧ್ಯಾನವನ್ನು ಮಾಡಿದಾಗ ಏನೇ ಆಗಲಿ ಅದನ್ನು ಬಿಡಬಾರ್ದು. ಮತ್ತೊಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಪ್ರತಿನಿತ್ಯ ನಾವು ಯಾವ ವೇಳೆ ಟೈಮ್ಗೆ ಕೂತ್ಕೊಳ್ತೀವೋ ಎಷ್ಟೊತ್ತು ಕೂತ್ಕೋಬೇಕು ಅನ್ನೋದು ಮೊದಲು ನಾವು ನಿರ್ಧಾರ ಮಾಡಬೇಕು. ಕೆಲವು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಅದೆಲ್ಲ ಬೇಕಾಗಿಲ್ಲ. ನನ್ನ ಬಾಡಿ ನಾನು ಎಷ್ಟೊತ್ತು ಕೂತ್ಕೊಳ್ಳೋದಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತ ನಿರ್ಣಯ ಮಾಡಿಕೊಂಡು 1/4 ಗಂಟೆ ಆದ್ರೆ 1/4 ಗಂಟೆ, ಕನಿಷ್ಠ ಅಂದ್ರೆ 10 ನಿಮಿಷಕ್ಕಿಂತ ಕಡಿಮೆ ಮಾಡಬಾರ್ದು. 10 ನಿಮಿಷಕ್ಕಿಂತ ಕಡಿಮೆ ಆದ್ರೆ ನಾವು ಕೂತ್ಕೊಳ್ಳೋದು ಹೇಳೋದ್ರಲ್ಲಿ ಮುಗಿದೋಗುತ್ತೆ, ನಮ್ಗೇನು ಫಲಕಾರಿ ಆಗಲ್ಲ. ಆದ್ರಿಂದ 10ರಿಂದ ಮೇಲಕ್ಕೆ ಸಾಧಾರಣವಾಗಿ 1/4 ಗಂಟೆ ಪ್ರಾರಂಭ ಮಾಡ್ತಾರೆ. 1/4 ಗಂಟೆ ದಿನಾಗಳು ಅದರೆಲ್ಲ ಏನು ಸುಖ ಸಿಗುತ್ತೋ ಸುಖ ಸಿಗಲ್ವೋ ಏನೋ ಆ ಟೈಮ್ ಸರಿಯಾಗಿ 15 ನಿಮಿಷ ನಾವು ಧ್ಯಾನ ಮಾಡುವುದು, ಕಲಿತುಕೊಳ್ಳುವುದು, ಪ್ರಾಕ್ಟೀಸ್ ಮಾಡ್ಕೊಳ್ಳುವಾಗ ಈ ರೀತಿ ಮಾಡ್ಕೋಬೇಕು. ಖಚಿತ. ಧ್ಯಾನವು ಉತ್ಸಾಹಜನಕವಾಗಿದ್ದರೆ ಅದು ಫಲಕಾರಿ ಎಂದು ಭಾವಿಸುತ್ತೇವೆ. ಒಂದು ದಿವಸ ನಾವು ಧ್ಯಾನ ಕೂತ್ಕೊಂಡು ಬಹಳ ಉತ್ಸಾಹವಾಗಿರುತ್ತೆ. ಆ ಉತ್ಸಾಹ ಬಂದಾಗ ಬಹಳ ಫಲಕಾರಿ ಆಯ್ತಪ್ಪ ನನಗೆ ಅಂತ ಮನಸ್ಸನ್ನ, ಅದು ಬೇಡನ ಮನಸ್ಸಿಗೆ ಅನಿಸುತ್ತದೆ. ನಿರುತ್ಸಾಹಕವಾದರೆ ಫಲಕಾರಿ ಆಗಲ್ಲವೆಂದು ಭಾವಿಸುತ್ತೇವೆ. ಕೂತ್ಕೊಂಡಾಗ ಕೈ ಕಾಲು ನೋವೆಲ್ಲ ಬಂದು ಬಿಟ್ಟಾಗ ಅಯ್ಯೋ ಇನ್ನೂ 1/4 ಗಂಟೆ ಆಗ್ಲಿಲ್ಲ, ಎದ್ಬಿಡೋಣ ಅನಿಸ್ತಾ ಇದ್ರೆ, ಎದ್ದು ಬಿಟ್ಟಾಗ ಅಯ್ಯೋ ನಮ್ಗೆ ಧ್ಯಾನ ಫಲಕಾರಿ ಆಗ್ಲಿಲ್ಲಪ್ಪ ಅನ್ಸುತ್ತೆ. ಆದರೆ ಧ್ಯಾನ ಫಲಕಾರಿ ಆಗುವುದಕ್ಕೂ ಆಗದೆ ಇರುವುದಕ್ಕೂ ಇನ್ನ ಪ್ರೇರಣೆ ಮುಖ್ಯ. ನಮ್ಮ ರಾಗ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಆದರೆ ಧ್ಯಾನದ ಪರಿಣಾಮವೇನೋ ಒಂದೇ ಸಮನಾಗಿ ಮುಂದುವರಿಯುವುದು ಖಂಡಿತ. ಒಂದೊಂದ್ ದಿವಸ ಚೆನ್ನಾಗಿರುವುದೇನೋ, ಒಂದ್ ದಿವಸ ಚೆನ್ನಾಗಿಲ್ಲದೆ ಇರುವುದು ನಮ್ಮ ಭಾವನೆ ಇದೆಯಲ್ಲ, ಆ ಭಾವನೆ ಮುಖ್ಯವೇ ಹೊರತು ಧ್ಯಾನ ಫಲಕಾರಿ ಆಗದೆ ಇರುವುದಲ್ಲ ಮುಖ್ಯ. ನಾವೇ ತಕ್ಷಣ ಅಯ್ಯೋ ನಮ್ಗೇನು ಧ್ಯಾನದಿಂದ ಏನು ಸಿಗ್ಲಿಲ್ಲಪ್ಪ ಅಂತ ಅಂದ್ಬಿಡ್ತೀವಿ. ನಿನ್ನ ಭಾವನೆ ಯಾವ ರೀತಿ ಇತ್ತು ನಂದು ಅನ್ನೋದನ್ನ ನಾವು ತಿಳ್ಕೋಬೇಕು ಮೊದಲು. ಖಂಡಿತ ತಾತ್ಕಾಲಿಕವಾದ ನಿರುತ್ಸಾಹ ಭಾವನೆಗಳಿಗೆ ನಮ್ಮ ಸ್ಥೂಲ ದೇಹದ ಪರಿಸ್ಥಿತಿಯು ಎಂದರೆ ಅದು ಆಯಾಸಗೊಂಡಿರುವುದು ಕಾರಣವಿರಬಹುದು. ಅದು ಫಲಕಾರಿ ಆಗ್ಲಿಲ್ಲ ಧ್ಯಾನ 1/4 ಗಂಟೆ ಅಂತಂದ್ರೆ, ಯಾಕಂದ್ರೆ ನಮ್ಮ ಸ್ಥೂಲ ದೇಹ ಕೂತ್ಕೊಳ್ಳೋದಕ್ಕೆ ಅಭ್ಯಾಸ ಇಲ್ಲದೆ ಇರುವಾಗ 1/4 ಗಂಟೆ ಕೂತ್ಕೊಳ್ಳೋದಕ್ಕಾಗಲ್ಲ. ನಮ್ಮ ಸ್ಥೂಲ ದೇಹದ ಸರಿಯಾಗಿರತಕ್ಕಂತಹ ನಿಯಮದಂತೆ ನಾವು ಕೂತ್ಕೊಳ್ಳೋದು ಬರದೇ ಇರುವಾಗ ಅದು ಕಷ್ಟವಾಗುತ್ತದೆ. ಅದೇನಾದರೂ ಆಗಲಿ ಅದು ನಮ್ಮ ಕರ್ಮ. ನಮ್ಮ ದೇಹ ನೋವಾಗ್ತಾ ಇದೆ, ಏನಾದ್ರೂ ಆಗ್ಲಿ ಬಿಡಿ, ಅದನ್ನ ಕರ್ಮನೋ ಅಂದ್ಕೊಂಡು ಹಾಗಾಗಿ ನಾವು ಬಿಡದೆ ನಮ್ಮ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯ. 1-2 ದಿವಸ ನೋವಾಗುತ್ತೆ, ಆದ್ರೂ ಬಿಡಬಾರದು. ನಾವು ಮಾಮೂಲಿಯಾಗಿ ಕೂತ್ಕೊಂಡು ಮೊದಲು ಬಾರಿಗೆ ನಾವು 1/4 ಗಂಟೆ ಕೂತ್ಕೊಳ್ಳುವುದು ಕಲ್ತ್ಕೋಬೇಕು.
ಆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆ ನೋವು ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ದೇಹಕ್ಕೆ. ಆದ್ರೆ ನಮ್ಮ ಕಾಲಗಂಟೆ ನಾವು ಧ್ಯಾನ ಮಾಡ್ತಕ್ಕಂಥ ಕೂತ್ಕೊಳ್ತಕ್ಕಂಥದ್ದು ಅದು ನಮ್ಮ ಕರ್ತವ್ಯ. ಇದು ಒಂದು ನಮ್ಮ ಕರ್ತವ್ಯ ಅನ್ನುವ ಮಟ್ಟದಿಂದ ನಾವು ಕೆಲಸ ಮಾಡಬೇಕು. ಧ್ಯಾನವು ನಿರುತ್ಸಾಹಕರವಾಗುವುದಕ್ಕೆ ಗ್ರಹಗತಿಗಳ ವ್ಯತ್ಯಾಸವೇ ಕಾರಣವೆಂದು ಜ್ಯೋತಿಷ್ಯರು ಹೇಳುತ್ತಾರೆ. ಇನ್ನ ಒಂದು ಇಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಕೆಟ್ಟದ್ದು ಅಂತ ಹೇಳಕ್ಕೂ ಆಗಲ್ಲ, ಒಳ್ಳೆಯದು ಅಂತಲೂ ಹೇಳಕ್ಕಾಗಲ್ಲ. ಇದು ಗ್ರಹಗತಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹೇಳ್ತಾರಲ್ಲ, ಇದು ಬಹಳ ನಿಜವಾಗ್ಲು. ಯಾಕಂದ್ರೆ ಈಗ ಅನಿಬೆಸೆಂಟ್ ಒಂದ್ ಕಡೆ ಹೇಳ್ತಾರೆ, ಯಾವನು ಈ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಗ್ರಹಗತಿಗಳು ಯಾವಾಗ ಎಲ್ಲಿತ್ತು, ಅದೇನ್ ಟೈಮಿಂಗ್, ಅದು ಯಾವಾಗ ಈ ಗ್ರಹಗಳೆಲ್ಲ 9 ಗ್ರಹಗಳು ಒಂದು ನಿನ್ನ ತರಗತಿಯಲ್ಲಿ ಹೇಳಿದ್ರು. ಆ ಗ್ರಹ ಒಂದೊಂದು ಗ್ರಹದ್ದು ಇಷ್ಟು ದಿವಸ, ಇಷ್ಟು ವರ್ಷಗಳು ಅಥವಾ ಇಷ್ಟು ತಿಂಗಳು ಅದರ ಪ್ರಭಾವ ನಮ್ಮ ಭೂಮಿ ಮೇಲೆ ಬೀಳ್ತಾ ಇರುತ್ತಂತೆ. ಆ ಮಗು ಹುಟ್ಟುವಾಗ ಯಾವ ಗ್ರಹದ ಪ್ರಭಾವ ಭೂಮಿ ಮೇಲೆ ಬೀಳ್ತಾ ಇದ್ದರೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೈತನ್ಯವು ಬೀಜ ರೂಪದಲ್ಲಿ ಆ ಲೋಕದಲ್ಲಿ ಕಂಪ್ಲೀಟ್ ಸ್ಥೂಲ ಲೋಕದಲ್ಲಿ ಇರುತ್ತೆ. ಆ ಹುಟ್ಟಿರ್ತಕ್ಕಂಥ ಮಗುಗೂ ಆ ಇದಕ್ಕೂ ಸಂಬಂಧ ಏನು ಅಂತಕ್ಕಂಥದ್ದು, ಆ ಗ್ರಹದ ಪ್ರಭಾವ ಏನು ಅಂತಕ್ಕಂಥದ್ದು ಆ ಜ್ಯೋತಿಷ್ಯನಿಗೆ ಗೊತ್ತಿರಬೇಕು. ಯಾವ ಟೈಮಿಂಗ್ ಸರಿಯಾಗಿ ಹುಟ್ಟಿದ ಇವನೋ ಆ ಟೈಮಿಂಗ್ ನಲ್ಲಿ ಯಾವ ಗ್ರಹವಿತ್ತೋ ಆ ಗ್ರಹವು ಎಷ್ಟು ದಿವಸ ಅಥವಾ ಎಷ್ಟು ತಿಂಗಳು ಇರುತ್ತೆ, ಅದಾದ ಮೇಲೆ ನೆಕ್ಸ್ಟ್ ಯಾವ ಗ್ರಹ ಬರುತ್ತೆ, ಆ ಗ್ರಹದ ಮುಖ್ಯವಾಗಿರತಕ್ಕಂಥ ಕರ್ತವ್ಯ ಕೆಲಸ ಏನು ಅಂತ ಅನ್ನೋದನ್ನ ಆ ಭೂಮಿ ಮೇಲೆ ಪರಿಣಾಮ ಬೀಳುತ್ತದೆ. ಅದರ ಸಮೇತ ಆ ಮನುಷ್ಯನ ಬೆಳವಣಿಗೆ ಆಗ್ತಾ ಆ ಗುಣಗಳನ್ನು, ಆ ಗ್ರಹದ ಗುಣಗಳನ್ನು, ಇವನ ವ್ಯವಸ್ಥೆಯನ್ನು ಬೆಳವಣಿಗೆ ಆಗೋದ್ರಲ್ಲಿ ಅವನು ಯಾವ ಮಟ್ಟದಲ್ಲಿ ಹೋಗ್ತಾನೆ ಬರ್ತಾನೆ ಅಂತಕ್ಕಂಥದ್ದು ಆ ಜ್ಯೋತಿಷ್ಯನಾಗಿರ್ತಕ್ಕಂಥವನು ಬರೆಯಬಹುದು ಅಂತ ಹೇಳ್ತಾನೆ. ಆದರೆ ಅಷ್ಟು ನಿಖರವಾಗಿ ಕರಾರುವಕ್ಕಾಗಿ ತಿಳ್ಕೊಂಡಿರ್ತಕ್ಕಂಥವನು, ಲೆಕ್ಕಾಚಾರ ಮಾಡ್ತಕ್ಕಂಥವನು ಆದರೆ ಬರೀತಾನೆ. ಸುಮ್ಮನೆ ಬೂಟಾಟಿಕೆಗೆ ಮಾಡ್ಬಿಡ್ತಾರೆ. ನಮ್ಮಲ್ಲಿ ಜ್ಯೋತಿಷ್ ನೋಡ್ತಾರೆ, ಪುಸ್ತಕಗಳು ನೋಡ್ಬಿಟ್ಟು ಹಾಕ್ಬಿಟ್ಟು ಒಂದು ಕಡ್ಡಿ ಹಾಕ್ಬಿಟ್ಟು ಅದು ಯಾವ್ದಾದ್ರು ಗೊಂಬೆ ರಾವಣಾಶನ ಬಂದ್ಬಿಟ್ಟು ಅಂತಾರೆ, ಓ ನೀನು ಬಹಳ ಕಷ್ಟದ ಕೆಲಸ ಮಾಡ್ತೀಯ, ನೀನು ಕೋಪಿಸ್ತಿ, ನೀನು ರಾವಣ ಅಂತ ಅವನು ಹೇಳ್ಬಿಟ್ಟು ಆ ರಾವಣನ ಗುಣಗಳೇನುತ್ತೆ ಅದನ್ನೆಲ್ಲ ಹೊರಡಿಸೋದು ನೀನು ಆ ರೀತಿ ಆಗ್ತೀಯ ಅಂತ ಹೇಳ್ಬಿಡ್ತಾರೆ. ಇದು ಸರಿಯಲ್ಲ. ನೋಡಿ, ಇನ್ನ ನಮ್ಮ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಈ ಹೆಣ್ಣು ಮಕ್ಕಳೇ ಮತ್ತೆ ಅಲ್ಲ, ತಾನು ಹೆಣ್ಣು ಮಗು ಹುಟ್ಟಿದಾಗ 5ನೇ ಮನೆಯಲ್ಲಿ ಚಂದ್ರನಿದ್ದರೆ ಅವರ ಜೀವನವು ಬಹಳ ಸೊಗಸಾಗಿ ಉತ್ತಮವಾದ ರೀತಿಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಹೇಳಿದನಂದ್ರೆ ಆ ಜ್ಯೋತಿಷ್ಯನ ಹೇಳ್ತಕ್ಕಂಥವನು ಆ ಇದರ ಪ್ರಭಾವ, ಆ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ. ಈಗ ನಮ್ಮಲ್ಲಿ ಯಾವತ್ತೋ ಬರ್ತಕ್ಕಂಥ ಅಮಾವಾಸ್ಯೆ, ಯಾವತ್ತೋ ಬರ್ತಕ್ಕಂಥ ಪೌರ್ಣಮಿ ಕ್ಯಾಲೆಂಡರ್ ಮೊದಲೇ ಪ್ರಿಂಟ್ ಮಾಡಲ್ವಾ? ಯಾಕೆ? ಆ ಲೆಕ್ಕಾಚಾರ ಮಾಡಿ ತಿಳುವಳಿಕೆ ಇರತಕ್ಕಂಥವನು ತಿಳ್ಕೊಂಡು ಇಂಥ ದಿವಸ ಇಷ್ಟೊತ್ತಿಗೆ ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ಗಿಡ ಇಷ್ಟೇ ಇರುತ್ತೆ ಅಂತಕ್ಕಂಥ ಹೇಳ್ತಾರಲ್ಲ. ಹಾಗೆ ಇವನು ಹುಟ್ಟುವ ಸಮಯಕ್ಕೆ ಆವಾಗ ಯಾವ ಗ್ರಹಗತಿ ಇತ್ತು ಅಂತ ಅನ್ನೋದು ತಿಳುವಳಿಕೆ ಇರತಕ್ಕಂಥವನು ಆ ಮನುಷ್ಯನ ಪೂರ್ಣ ತಿಳುವಳಿಕೆ ಇದ್ದರು ಅವನ ಬೆಳವಣಿಗೆ ಆದ್ಮೇಲೆ ಎಲ್ಲ ಎಜುಕೇಶನ್ ಮೇಲೆ ಹೋಗುತ್ತಾ, ವ್ಯವಸಾಯ ಮಾಡಕ್ಕೆ ಹೋಗುತ್ತಾ, ವ್ಯಾಪಾರ ಮಾಡ್ತಾನ. ಇಂಥದ್ದು ಮುಖ್ಯವಾಗಿರ್ತಕ್ಕಂಥದ್ರ ಕಡೆ ಸ್ವಲ್ಪ ಸೂಚನೆಗಳನ್ನು ಕೊಡಬಹುದು ಅಂತ ಹೇಳ್ತಾರೆ ದೊಡ್ಡವರು. ಗುರುವು ಚಂದ್ರನನ್ನು ನೋಡುತ್ತಿದ್ದರೆ ಅಥವಾ ಆ 2 ಗ್ರಹಗಳ ಸಂಬಂಧವು ಚೆನ್ನಾಗಿ ಇದ್ದರೆ ಧ್ಯಾನವು ಫಲಕಾರಿಯಾಗುತ್ತದೆ, ಇಲ್ಲದಿದ್ದರೆ ಇಲ್ಲ ಅಂತ ಅನ್ನೋದು ಕೆಲವರು ಹೇಳ್ತಾರೆ. ಇದು ಯಾಕಂದ್ರೆ ನಮ್ಮ ಹೇಳೋದನ್ನು ಕೇಳ್ತಾ ಇದ್ದೀವಿ, ನಮ್ಗೆ ಅನುಭವ ಆಗಿಲ್ಲ. ಇನ್ನೊಂದು ಅನುಭವ ಏನಪ್ಪಾ ಅಂತಂದ್ರೆ, ಚಂದ್ರನು ಇದನ್ನಲ್ಲ ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಧ್ಯಾನ ಮಾಡುವಾಗ ನಾವು ಈಗ 1/4 ಗಂಟೆ ಧ್ಯಾನ ಮಾಡೋದು ಮೊದಲು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿದಾಗ ಮಾಡ್ತಾನೇ ಇದ್ದು 20 ನಿಮಿಷಕ್ಕೆ ನಾನು ಧ್ಯಾನ ಮಾಡೋದು ಕಟ್ಕೋಬೇಕು ಅಂತಂದ್ರೆ ಯಾವಾಗಂದ್ರೆ ಅವಾಗ ಅದನ್ನು ಟೈಮಿಂಗ್ ಚೇಂಜ್ ಮಾಡ್ಕೋಬಾರದು. ಯಾವಾಗ ಮಾಡ್ಬೇಕಪ್ಪ ಅಂತಂದ್ರೆ ಅಮಾವಾಸ್ಯೆ ಆದ್ಮೇಲೆ 3ನೇ ದಿವಸ ಚಂದ್ರನ್ ಕಾಣ್ತಾನೆ ನೋಡು, ಅಲ್ಲಿಂದ ಆಚೆಗೆ ನಾನು ಇನ್ನು ಮುಂದೆ 15 ನಿಮಿಷಕ್ಕೆ ಮೊದಲು 20 ನಿಮಿಷ ಧ್ಯಾನವನ್ನು ಈ ರೀತಿ ಮಾಡ್ತೀನಿ ಅಂತ ಅನ್ನೋದು ಮೊದಲು ನಾವು ಅಂದ್ಕೊಂಡು ಚೇಂಜ್ ಏನಾದ್ರು ಮಾಡ್ಕೋಬೇಕಾದ್ರೆ ಆ ಚಂದ್ರನ ದರ್ಶನ ಆಗ್ತಕ್ಕಂಥ ಕಾಲದಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಆ ಅವಕಾಶ ಕೊಟ್ಟು ನಾವು ಚೇಂಜ್ ಮಾಡ್ಕೋಬೇಕಂತ ಅನ್ನೋದು ನಮ್ಮ ಪುಸ್ತಕಗಳಲ್ಲಿದೆ, ಬೇರೆಯವರು ಹೇಳ್ತಾರೆ. ಆದ್ರಿಂದ ನಮ್ಮ ಗ್ರಹಗತಿಗೆ ಚಂದ್ರನು ಬಹಳ ಪ್ರಾಮುಖ್ಯತೆ ಇದೆ ಅಂತ ಅನ್ನೋದು ಕೆಲವು ಉದಾಹರಣೆಗಳಿಂದ ಕೆಲವು ಮಾಡ್ತಾ ಇರೋದನ್ನ ನಾವು ಎಂಬುದಾಗಿ ಜ್ಯೋತಿಷ್ಯರ ಅಭಿಪ್ರಾಯ ಇರುತ್ತದೆ. ನಾನೇನೋ ಹೊರಗಿನ ಪರಿಸ್ಥಿತಿಗಳನ್ನು ಒಂದು ಗಮನಿಸದೆ ನನ್ನ
ಪ್ರಯತ್ನವನ್ನು ತಪ್ಪದೆ ಮುಂದುವರಿಸುತ್ತಿದ್ದೆ. ಇಲ್ಲ ನಾನೇನೋ ಅಂತಂದ್ರೆ ಇಲ್ಲ ಯೋಗ ಲೆಟ್ಬಿಟ್ಟು ಹೇಳ್ತಾ ಇರೋದು. ಈ ರೀತಿ ಎಲ್ಲ ಹೇಳ್ತಾರೆ, ಅವರೇ ಹೇಳಿರೋದು ಇದು. ಅವೆಲ್ಲ ಹೇಳ್ತಾರೆ. ಆ ವ್ಯವಸ್ಥೆ ಏನು ಅಂತ ನಾನು ಗಮನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಧ್ಯಾನಕ್ಕೆ ನಾನು ಕೂತ್ಕೊಂಡು ಅದನ್ನ ಏಕಷ್ಟೇವಾಗ್ಲಿ ಅದನ್ನ ಬಿಡದಿರ ಮುಂದುವರಿಸ್ಬಿಟ್ಟೆ ಹೋಗ್ತಾ ಇದ್ದೆ. ನಮ್ಮ ಅತ್ಯಂತ ಉನ್ನತ ಮಟ್ಟದ ಧಾರಣವು ಪರಮಾತ್ಮನನ್ನು ಚಿಂತಿಸುವುದೇ ಆಗಿದೆ. ಏನಪ್ಪಾ ಅಂತಂದ್ರೆ ಧ್ಯಾನ ಮಾಡ್ತವಾಗ ಪರಮಾತ್ಮನ ಧ್ಯೇಯ, ಉನ್ನತ ಧ್ಯೇಯ ಇದೆಯಲ್ಲ, ಏನ್ ಹೇಳ್ತಾರ ನೋಡಿ, ನಮ್ಮ ಅತ್ಯಂತ ಉನ್ನತ ಮಟ್ಟದ ಧಾರಣವು ಪರಮಾತ್ಮನನ್ನು ಚಿಂತಿಸುವುದೇ ಆಗಿರುತ್ತದೆ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನ ಮಾಡುವಾಗ 3 ಸ್ಟೆಪ್ಗಳಿದೆ. ಇಲ್ಲ ಇದನ್ನ ಆ ಸ್ಟೆಪ್ಗಳು ಯಾವ್ದು ಅಂತ ಹೇಳಿದ್ರು ಉತ್ತಮ ಅನ್ಸುತ್ತೆ. 3 ಸ್ಟೆಪ್ಗಳಿದೆ. ಧ್ಯಾನ ಮಾಡುವಾಗ ಯಾವ ರೀತಿ ಯಾವ ಸ್ಟೆಪ್ ತಗೊಂಡಿರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತೀನಿ ನೋಡಿ. ನಾವು ನಂತರ ಇದನ್ನ ಮುಂದುವರ್ಸ್ಕೊಂಡೇ ಹೋಗೋಣ. ನಾವು ಧ್ಯಾನ ಮಾಡುವಾಗ 3 ರೀತಿಯ ಸ್ಟೆಪ್ಗಳಿದೆ ಅಂತ ಅನ್ನೋದು ಹೇಳ್ತಾರೆ. ಹಾಗೆ ನಮ್ಮ ಇದರಲ್ಲಿ ಹೇಳ್ತಕ್ಕಂಥದ್ದು ಪ್ರತಿಯೊಬ್ರು ಅಷ್ಟೇ. ನಾವು ಧ್ಯಾನ ಮಾಡಬೇಕಾದ್ರೆ ಹಿಂದಿನ ರಾತ್ರಿನೇ ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಯಾವುದಪ್ಪ ಅಂತಂದ್ರೆ ನಮ್ಮಲ್ಲಿ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಗೆ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿದ್ದೇನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಅಂತ ಅನ್ನೋದು ಇದು ಬರುತ್ತಲ್ಲ. ಇದನ್ನ ಧ್ಯಾನಕ್ಕೆ ಕೂತ್ಕೊಂಡಾಗ ರಾತ್ರಿ ಅದು ಪಠಣ ಮಾಡಿರ್ತಕ್ಕಂಥದ್ದು ಧ್ಯಾನಕ್ಕೆ ಕೂತ್ಕೊಂಡಾಗ ಈ ಪದ್ಯವನ್ನ ಅಥವಾ ಇದನ್ನ ಯಾರು ಬರೆದಿರೋದು ಗೊತ್ತಾ? ಹನಿ ಬೇಸಿಟ್ಟು. ಅದರ ಗೂಢಾರ್ಥವನ್ನು ಹೇಳಬೇಕಾದ್ರೆ ಒಂದಷ್ಟು ಪುಸ್ತಕ ಇದೆ, ಬಹಳ ಚೆನ್ನಾಗಿದೆ. 1 ಸಲ 2 ಸಲ ನಾನು ಹೇಳಿದ್ದೀನಿ ಅದನ್ನ ಪದ್ಯ. ಅದನ್ನು ಚಿಂತನೆ ಮಾಡಿಕೊಂಡು 5 ನಿಮಿಷ ನಾವು ಧ್ಯಾನ ಮಾಡಬೇಕು. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿ ಅಂತ ಅನ್ನೋದು ಹನಿ ಬೇಸೆಂಟ್ನವರು ಬರೆದಿರ್ತಕ್ಕಂಥದ್ದು. ನಾವು ಪ್ರೇಯರ್ ಮಾಡ್ತೀವಲ್ಲ ಹೇಳ್ತೀವಲ್ಲ, ಅದು ತನ್ನ ಮನಸ್ಸಿನಲ್ಲೇ ಸುಮ್ಮನೆ ಹೇಳ್ಕೊಳ್ತಕ್ಕಂಥದ್ದಲ್ಲ, ಅದರ ಅರ್ಥವತ್ತಾಗಿ ಅದನ್ನ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ 5 ನಿಮಿಷ ಅದನ್ನೇ ಚಿಂತಿಸ್ಬೇಕು. 5 ನಿಮಿಷ ಆಮೇಲೆ 5 ನಿಮಿಷ ಆದ್ಮೇಲೆ ಏನಾಗುತ್ತಂದ್ರೆ ಮನಸ್ಸು ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಹೋಗ್ತಾ ಇದ್ರೆ ನಂತರ ಅದೇ ಶ್ಲೋಕವನ್ನು ಹೇಳೋದು. ಆ ರೀತಿ 5 ಮನಸ್ಸು ಮಾಡಿದಾಗ ಸ್ವಲ್ಪ ತಟಸ್ಥವಾಗುತ್ತೆ. ಏಕದಮ್ ಒಂದೇ ದಿವಸಕ್ಕೆ ಬರಲ್ಲ, ಈ ರೀತಿ ಮಾಡ್ತಾ ಇರಬೇಕು. ಆಮೇಲೆ 2ನೇ ಸ್ಟೆಪ್ ಏನಂದ್ರೆ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವನ. ಇದು ಬಂತಲ್ಲ ಬಿಟ್ಬಿಟ್ರೆ ಹೇಳುತ್ತೆ. ಹಾಗೆ ನಾವು ತನ್ನ ಮನಸ್ಸನ್ನು ದೇವರ ಕಡೆಗೆ ನಿಲ್ಲಿಸಬೇಕು. ಆ 5 ನಿಮಿಷ ಆದ್ಮೇಲೆ 2ನೇ ಸ್ಟೆಪ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ತನ್ನ ಸುತ್ತಲೂ ನಿನ್ನ ಒಳಗೋ ಇದ್ದಾನೆ ಎಂದು ಭಾವಿಸು. ನೋಡು, ನನ್ನ ಸುತ್ತಲೂ ನನ್ನ ಒಳಗೋ ದೇವರೇ ಇದ್ದಾನೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಭಾವನೆ ತಗೋಬೇಕು. ಭಾವನೆ ತಕೊಂಡು ನೀನು ಅವನು ಸಹ ಒಂದೇ ಎಂದು ತೀವ್ರವಾಗಿ ಚಿಂತಿಸು. ನೀನು ನಾನು ಒಂದೇ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ತೀವ್ರವಾಗಿರತಕ್ಕಂಥ ಭಾವನೆ ಸಂಕಲ್ಪವನ್ನು ಮಾಡಿಕೊಂಡು 5 ನಿಮಿಷ ಅದೇ ಸಂಕಲ್ಪದಂತೆ ನಾವು ಧ್ಯಾನ ಮಾಡಬೇಕು. 1ನೇ ಸ್ಟೆಪ್, ಇದು 2ನೇ ಸ್ಟೆಪ್. ಆ ರೀತಿ 5 ನಿಮಿಷ ನಾವು ಧ್ಯಾನ ಮಾಡಲೇಬೇಕು. ಯಾವ ರೀತಿ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುತ್ತಾ ಅವನು ನೀನು ನಿನ್ನ ಒಳಗೋ ಇರ್ತಕ್ಕಂಥ ಒಬ್ಬನೇ ಅಂತಕ್ಕಂಥದ್ದನ್ನು ಭಾವಿಸು. ನೀನು ಅವನು ಸಹ ಒಂದೇ ಎಂದು ತೀವ್ರವಾಗಿ ಚಿಂತಿಸು. ನೀನು ನನ್ನ ಒಳಗಿರುವುದು ಹೊರಗಿರುವುದು ಒಂದೇ, ನೀನು ನಾನು ಒಂದೇ ಎಂದು ತೀವ್ರವಾಗಿರ್ತಕ್ಕಂಥ ಚಿಂತನೆ ಅವನ ಮೇಲೆ ಇಟ್ಟುಕೊಂಡು ಆ ರೀತಿ 5 ನಿಮಿಷ ಧ್ಯಾನ ಮಾಡು. ನನ್ನ ಹೃದಯದಲ್ಲಿರುವ ಜೀವನೇ ಆತ್ಮನೋ. ಇನ್ನೊಂದು ಸ್ಟೆಪ್ ಹೋಗ್ತಾ ಇರುವಾಗ ನನ್ನ ಜೀವನದಲ್ಲಿರ್ತಕ್ಕಂಥ ಆತ್ಮನೇ ನೀನು. ಆತ್ಮನೋ ಇವನು ಸೂರ್ಯನಿಗಿಂತಲೂ ತೇಜಸ್ವಿಯೋ. ನನ್ನ ಹೃದಯದಲ್ಲಿರುವ ಜೀವನೇ ಆತ್ಮನು, ಅವನು ಸೂರ್ಯನಿಗಿಂತಲೂ ತೇಜಸ್ವನೋ, ಹಿಮಕ್ಕಿಂತಲೂ ಪರಿಶುದ್ಧನೋ, ಆಕಾಶ ತತ್ವಕ್ಕಿಂತಲೂ ಸೂಕ್ಷ್ಮನೋ. ನಾನೇ ಆ ಆತ್ಮನೋ, ಆ ಆತ್ಮನೇ ನಾನೆಂದು ಹೇಳು. ಸ್ಟೆಪ್ ಬೈ ಸ್ಟೆಪ್ ಧ್ಯಾನಕ್ಕೆ ಕೂತ್ಕೊಂಡಾಗ ಈ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ನನ್ನ ಹೃದಯದಲ್ಲಿರುವ ಜೀವನೇ ಆತ್ಮನೋ, ಇವನು ಸೂರ್ಯನಿಗಿಂತಲೂ ತೇಜಸ್ವಿಯೋ, ಹಿಮಕ್ಕಿಂತಲೂ ಪರಿಶುದ್ಧನೋ, ಆಕಾಶ ತತ್ವಕ್ಕಿಂತಲೂ ಸೂಕ್ಷ್ಮನೋ, ನಾನೇ ಆ ಆತ್ಮನೋ, ಆತ್ಮನೇ ನಾನು ಎಂದು ಹೇಳುಕೋ. ನೀನು ಪ್ರಚಾರ ಮಾಡ್ತಕ್ಕಂಥದ್ದಲ್ಲ, ಮನಸ್ಸಿನಲ್ಲೇ ಆ ರೀತಿ ನೀನು ಹೇಳ್ಕೋಬೇಕು. ಹೇಳಿಕೊಂಡು
ಶಾಶ್ವತವಾದ ಜ್ಞಾನವು ಶಾಶ್ವತವಾಗಿರತಕ್ಕಂತ ಜ್ಞಾನವು ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ನಿನ್ನ ಕೋರಿಕೆ ಶಾಶ್ವತವಾಗಿರತಕ್ಕಂತಹ ಜ್ಞಾನವು ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ನಮ್ಮ ಮನಸ್ಸು ಪ್ರಕಾಶವಾದಾಗ ನಾವು ಅಭಿವೃದ್ಧಿ ಆಗ್ತೀವಿ. ಮನಸ್ಸು ಮಂಕಾದಾಗ ಏನು ಕಾಣಿಸಲ್ಲ ನಮ್ಗೆ. ಆ ರೀತಿ ಚಿಂತನೆ ಮಾಡು ಅಂತ ಅದು ಎರಡನೇ ಸ್ಟೆಪ್. ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಮತ್ತೊಂದು ವಾಕ್ಯ, ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಯಾವಾಗ ಸತ್ಯ ಅಂತಕ್ಕಂಥದ್ದು ಚೇತನ ಇದೆಯಲ್ಲ, ಅದು ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಅಸತ್ಯವಾದ್ರೆ ಶುದ್ಧಿಯಾಗತ್ತಾ? ಹಾಳಾಗೋದು. ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಈ ಚಿಂತನೆ ಮಾಡ್ಬೇಕು. ಯಾವುದು? ಇದು ಎರಡನೇ ಸ್ಟೆಪ್ ನಲ್ಲಿ. ಭಗವಂತನ ಕಟ್ಟಳೆಯು ನನ್ನ ಮಾತುಗಳಿಗೂ ಕೆಲಸಗಳಿಗೂ ಮಾರ್ಗದರ್ಶಕವಾಗಲಿ. ಭಗವಂತನ ಕಟ್ಟಳೆಯು ನನ್ನ ಮಾತುಗಳಿಗೂ ಮಾರ್ಗದರ್ಶನವಾಗಲಿ. ನನ್ನ ಮಾತುಗಳಿಗೂ ಕೆಲಸಗಳಿಗೂ ಮಾರ್ಗದರ್ಶಕವಾಗಲಿ ಅಂತ ಈ ರೀತಿ ನಾವು 5 ನಿಮಿಷ ಸೆಕೆಂಡ್ ಸ್ಟೆಪ್ ಧ್ಯಾನ ಮಾಡಿದ್ವಿ. ಏನೇನು ಬರುತ್ತಪ್ಪ ಅಂದ್ರೆ 5 ನಿಮಿಷ ಸೆಕೆಂಡ್ ಇದರಲ್ಲಿ ಅಂತಂದ್ರೆ, ಮನಸ್ಸನ್ನು ದೇವರ ಕಡೆಗೆ ತಿರುಗಿಸು. ಅವನು ನಿನ್ನ ಸುತ್ತಲೂ ನಿನ್ನ ಒಳಗೂ ಇದ್ದಾನೆ ಎಂದು ಭಾವಿಸೋ. ಭಗವಂತನ ಚೈತನ್ಯ ನನ್ನ ಸುತ್ತಲೂ ನನ್ನ ಒಳಗೂ ಇದ್ದಾನೆ ಎಂದು ಭಾವಿಸ್ಬೇಕು ನಾವು. ನೀನು ಅವನು ಸಹ ಒಂದೇ ಎಂದು ತೀವ್ರವಾಗಿ ಚಿಂತಿಸು. ಈ ರೀತಿ ಹೇಳ್ಕೊಳ್ತಾ ನೀನು ಅವನು ಅಂದ್ರೆ ಭಗವಂತನು ನಾನು ಒಂದೇ ಅಂತಕ್ಕಂಥ ತೀವ್ರವಾದ ಸಂಕಲ್ಪ, ಆ ನಂಬಿಕೆ ಅನ್ನೋದು ಆ ಚಿಂತನೆ ಮಾಡ್ಕೋ. ನನ್ನ ಹೃದಯದಲ್ಲಿರುವ ಜೀವನೇ ಆತ್ಮನೋ. ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮನೋ. ಇವನು ಸೂರ್ಯನಿಗಿಂತಲೂ ತೇಜಸ್ವಿಯು. ಈ ಆತ್ಮ ಇದೆಯಲ್ಲ, ಸೂರ್ಯನಿಗಿಂತಲೂ ನಮಗೆ ಒಂದ್ಸಲ ಸೂರ್ಯನ ಇಷ್ಟು ತೇಜಸ್ಮಯವಾಗಿದ್ದಾನೆ, ನನ್ನ ಆತ್ಮದಲ್ಲಿರ್ತಕ್ಕಂಥ ಅಷ್ಟು ತೇಜಸ್ಸನ ಅಂತ ಅನುಮಾನ ಬರುತ್ತೆ. ಅನುಮಾನ ಬಂದ್ರೆ ಪ್ರಾಣ ಸಂಕಟ ಹೋಯ್ತಲ್ಲ, ಏನು ನಂಬಿಕೆ ಬರಲ್ಲ ಮೇಲೆ. ತೇಜಸ್ವಿಯು ಹಿಮಕ್ಕಿಂತಲೂ ಪರಿಶುದ್ಧನು. ಹಿಮ ಇದೆಯಲ್ಲ ಪರಿಶುದ್ಧವಾಗಿರ್ತಕ್ಕಂಥದ್ದು. ಆ ರೀತಿ ನನ್ನ ಹೃದಯದಲ್ಲಿರ್ತಕ್ಕಂಥ ಆತ್ಮನ ಹಿಮಕ್ಕಿಂತಲೂ ಪರಿಶುದ್ಧನಾಗಿರ್ತಾನೆ. ಆಕಾಶಕ್ಕಿಂತಲೂ ಸೂಕ್ಷ್ಮ. ಆಕಾಶ ಇದೆಯಲ್ಲ ಅದಕ್ಕಿಂತ ಸೂಕ್ಷ್ಮವಾಗಿದ್ದಾನೆ ನನ್ನ ಆತ್ಮ ಅಂತಕ್ಕಂಥ ಈ ಒಂದು ಚಿಂತನೆ ಮಾಡ್ಬೇಕಂತ ನಾನು. ನಾನೇ ಆ ಆತ್ಮನು, ನಾನೇ ಆ ಆತ್ಮನು, ಆ ಆತ್ಮನೇ ನಾನು ಎಂದು ಹೇಳು. ನಾನೇ ಆ ಆತ್ಮನು, ಆತ್ಮನೇ ನಾನು ಅಂತಕ್ಕಂಥ ದೃಢವಾಗಿರತಕ್ಕಂಥ ಸಂಕಲ್ಪವನ್ನು ನೀನು ತನ್ನಲ್ಲಿ ಬೆಳೆಸ್ಕೋಬೇಕು. ಯಾವ ಸ್ಟೆಪ್ ಇದೋ? ಎರಡನೇ ಸ್ಟೆಪ್ ನಲ್ಲಿ. ಶಾಶ್ವತವಾದ ಜ್ಞಾನವು ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ಶಾಶ್ವತವಾಗಿರ್ತಕ್ಕಂಥ ಜ್ಞಾನವು ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ಶಾಶ್ವತವಾಗಿರುತ್ತೆ ಜ್ಞಾನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ನನ್ನ ಹೃದಯ ಶುದ್ಧವಾಗಬೇಕಂದ್ರೆ ಸತ್ಯವಂತನಾಗಬೇಕು, ಸತ್ಯವನ್ನೇ ನುಡಿಯಬೇಕು. ಆ ರೀತಿ ನನಗೆ ಮಾಡು ಅಂತಕ್ಕಂಥ ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಭಗವಂತನ ಕಟ್ಟಳೆಯು ನನ್ನ ಮಾತುಗಳಿಗೂ ಕೆಲಸಗಳಿಗೂ ಮಾರ್ಗದರ್ಶನವಾಗಲಿ. ಭಗವಂತನ ಕಟ್ಟಳೆ ಇದೆಯಲ್ಲ, ನನ್ನ ಮಾತುಗಳಿಗೂ ಕೆಲಸಗಳಿಗೂ ಮಾರ್ಗದರ್ಶನವಾಗಲಿ. ಭಗವಂತನ ನಾವು ಮಾತನಾಡ್ತಕ್ಕಂಥ ಮಾತುಗಳು, ನಾವು ಮಾಡ್ತಕ್ಕಂಥ ಕೆಲಸಗಳಿಗೂ ಭಗವಂತನ ಮಾರ್ಗದರ್ಶನ ಆಧಾರಾಗೆ ಇಷ್ಟು ಉತ್ತಮವಾಗಬಹುದು ನಾವು. ಹೀಗೆ 5 ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಬೇಕು. ಮೊದಲನೇದು ಅಮ್ಮವರು ಬರೆದಿರ್ತಕ್ಕಂಥ ಶ್ಲೋಕ ಇದೆಯಲ್ಲ, ಅದನ್ನು ಪಠನ ಮಾಡೋದು. ಅದನ್ನು ಪಠನ ಮಾಡ್ತಾ 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 ಆ ಮನಸ್ಸು ಬೇರೆ ಕಡೆ ಹೋದಾಗ ನಂತರ ಒಂದ್ಸಲ ನಂತರ ಮಾಡ್ಬೇಕು. ಇದನ್ನ 5 ಸಲ ಮಾಡ್ಬೇಕು. ನಂತರ ಈ ರೀತಿ ಇರತಕ್ಕಂಥ ಒಂದೊಂದು ವಾಕ್ಯವನ್ನೇ ಒಂದೊಂದು ಇದನ್ನ ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಈ ರೀತಿ ಧ್ಯಾನ ಮಾಡಬೇಕು. ಇದು ಪರಿಪೂರ್ಣ ಮನುಷ್ಯನಾಗುವವರೆಗೂ ಯಾವಾಗದು ಇದು 3ನೇ ಹಂತ. ಇವೆರಡು ಹಂತಗಳಾಯ್ತು. 3ನೇ ಹಂತ ಏನ್ ಮಾಡ್ಬೇಕಪ್ಪ ಅಂತಂದರೆ, ಪರಿಪೂರ್ಣ ಮನುಷ್ಯನಾಗುವವರೆಗೂ ಸೇರಬೇಕೆಂದು ಕೋರುತ್ತೇವೆಯೋ ಅಂತವನ ಗುರುವನನ್ನು ಚಿಂತಿಸು. ಪರಿಪೂರ್ಣ ಮನುಷ್ಯನಾಗಲು ಯಾವ ಗುರುವನ್ನು ಸೇರಬೇಕು ಎಂದು ಕೋರುತ್ತೀಯೋ ಅಂತಹ ಗುರುವನ್ನು ಚಿಂತಿಸು. ನೀನು ಪರಿಪೂರ್ಣ ಮಾನವನಾಗಬೇಕು ಅಂತಂದ್ರೆ ಅವ್ರು ಇಂಥ ಗುರುವೇ ಇಂಥ ದೇವರೇ ಅಂತ ಅನ್ನೋದು ಅವರ ಪರ್ಫೆಕ್ಟ್ ಹೇಳಲ್ಲ. ನಿನಗೆ ಯಾರ ಮೇಲೆ ಇಷ್ಟ ಇದೆಯೋ ಅವರನ್ನೇ ಚಿಂತನೆ ಮಾಡಬೇಕು. 3ನೇ ಸ್ಟೆಪ್ ಪರಿಪೂರ್ಣ ಆಗಿರ್ತಕ್ಕಂಥ ಗುರುವನ್ನ ಚಿಂತಿಸು. ನಾವು ಸಾಧಾರಣ ಒಬ್ಬೊಬ್ಬರು ನಮ್ಮ ತಿಸಾಪುರ ಸೊಸೈಟಿಯಲ್ಲಿ ಬಂದಿರ್ತಕ್ಕಂಥ ನೋಡಿರ್ತಕ್ಕಂಥ ಈ ಗುರುಗಳಿದ್ದಾರಲ್ಲ ಮೇಲ್ನವರು, ಅವ್ರನ್ನ ಒಬ್ಬರನ್ನ ನೆನೆಸ್ಕೋಬಹುದು. ಅಥವಾ ನಾವು ಬೇರೆ
ದೇವರನ್ನ ಹೋಗ್ ಬಂದಾಗ ಆ ದೇವರನ್ನ ನೆನೆಸ್ಕೋಬಹುದು. ಅದೇ ಅಲ್ಲ, ನಮ್ಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿರ್ತಕ್ಕಂಥ ನಮ್ಮ ಸದ್ಯದ ಗುರುಗಳು ಇರ್ತಾರೆ ನೋಡು. ನಮ್ಗೆ ಇವಾಗ ನಮ್ಮ ಸತ್ಯಸಾಪುರ ಸೊಸೈಟಿಲಿ ಒಳ್ಳೆ ಭಾಷಣ, ಒಳ್ಳೆ ಉತ್ತಮ ರೀತಿಯಲ್ಲಿ ನಮ್ಮ ರಾಜಪ್ಪನವ್ರು ಇದ್ರು. ಅಂತವ್ರು ನೆನೆಸ್ಕೊಂಡ್ರೆ ನಾವು ಗುರುಗಳು ನೆನೆಸ್ಕೊಂಡಂಗೇನೆ. ಆ ರೀತಿ ಅವ್ರನ್ನೇ ನಡೆಸ್ಕೊಂಡ್ರೆ ಅವ್ರನ್ನೇ ನಡೆಸ್ಕೊ ಹೀಗೆ ಅಂತ ಹೇಳ್ತಾ ಇಲ್ಲ. ಅವ್ರದ್ದು ನಿಮ್ ಚಾಯ್ಸ್, ನಿಮ್ಗೆ ಬಿಟ್ಟಿದ್ದು. ಯಾವ ಗುರುಗಳನ್ನಾದ್ರೂ ನೆನೆಸ್ಕೋ ಅಥವಾ ದೇವರನ್ನಾದ್ರೂ ನೆನೆಸ್ಕೋ. ಕ್ಲೌಡ್ಸ್ ಕಮ್ಮರ್ ಹೇಳ್ತಾರೆ ಧ್ಯಾನ ಮಾಡೋದು ಹೇಗಂತಂದ್ರ ಆ ಬೆಂಕಿ ಪೆಟ್ಟಿಗೆ ಹಾಕ್ಬಿಟ್ಟು ಆ ಬೆಂಕಿ ಪೆಟ್ಟಿಗೆ ಮೇಲೆ ಧ್ಯಾನ ಮಾಡೋತಾರೆ. ಏನಂತಂದ್ರೆ ಮನಸ್ಸು ನಿರ್ಮಲವಾಗಿ ಒಂದು ಕಡೆ ನಿಲ್ಲುವುದಕ್ಕೆ ಪ್ರಾಕ್ಟೀಸ್ ಮಾಡೋದು, ನಿಲ್ಲಿಸೋದಕ್ಕೆ ಪ್ರಾಕ್ಟೀಸ್ ಮಾಡೋದು. ಅನಂತರ ಗುರುವನನ್ನು ಚಿಂತಿಸು. ನೀನು ಯಾವ ಗುರುವನನ್ನ ಜ್ಞಾಪಕ ಮಾಡ್ಕೊಳ್ತೀಯೋ ಅವನು ರೂಪವನ್ನು ನಿನ್ನ ಮನಸ್ಸಿನ ಮುಂದುಗಡೆ ತೆಗೆದುಕೋ, ಆವಾಗ ಬರುತ್ತೆ. ಮಾಡ್ಕೊಂಡು ಅಂತಹ ಗುರುವನನ್ನು ಚಿಂತಿಸು. ಯಾವಾಗ ಮನಸ್ಸಿಂದ ಬರುತ್ತೆ, ಹಾಗೆ ಲೆಟ್ಬಿಟ್ರಂತೋ ಅಥವಾ ಮೌರ್ಯರು ಅಂತ ಇಟ್ಕೋ. ನಾವು ನೋಡಿರ್ತಕ್ಕಂಥ ಫೋಟೋಗಳು ನೋಡ್ತಕ್ಕಂಥ ಅವರನ್ನೇ ನೆನೆಸ್ಕೊಂಡಾಗ ಅವ್ರ ರೂಪ ರೇಖೆ ಹೇಗಿರುತ್ತೆ ಅಂತ ಅನ್ನೋದನ್ನ ಅದನ್ನೇ ನೆನೆಸ್ಕೊಳ್ಬೇಕು. ಯಾವ್ದ್ರಲ್ಲಿ? 3ನೇ ಸ್ಟೆಪ್ನಲ್ಲಿ ದೇವರನ್ನ ಅದ್ಭುತವೋ ಪ್ರೇಮವೋ ಸೌಂದರ್ಯವೋ ಇವನಿಂದ ವ್ಯಕ್ತವಾಗುವುದು ಎಂದು ಚಿಂತಿಸು. ಆ ದೇವರಲ್ಲಿರ್ತಕ್ಕಂತಹ ಸೌಂದರ್ಯ ಪ್ರೇಮ ನನಗೆ ವ್ಯಕ್ತವಾಗಲೇ ಆಗುತ್ತದೆ ಅಂತಕ್ಕಂಥ ದೃಢವಾಗಿರ್ತಕ್ಕಂಥ ಸಂಕಲ್ಪದ ಚಿಂತನೆ ಮಾಡಿ. ಆ ದೇವರಲ್ಲಿರ್ತಕ್ಕಂಥ ಏನು ಗುಣಗಳಿದೆಯೋ ಅವರು ಪೂರ್ತಿಯಾಗಿ ನನಗೂ ಬರುತ್ತೆ ಅಂತಕ್ಕಂಥ ಚಿಂತನೆ ಮಾಡಿ. ಯಾವಾಗ ಅವರು ರೂಪವನ್ನು ನೋಡ್ತಾ ಆ ಗುಣಗಳನ್ನು ನನಗೆ ಬರಲಿ ಅಂತಕ್ಕಂಥದ್ದು, ಬರುವ ರೀತಿಯಲ್ಲಿ ಆಗ್ಲಿ ಅಂತಕ್ಕಂಥ ಚಿಂತೆಯಿಂದ ಅದನ್ನ ಧ್ಯಾನ ಮಾಡ್ತಾ ಇರು ಎಂದು ಚಿಂತಿಸೋ. ಆ ತಿಂಗಳ ಸುಗುಣ ಅವನಲ್ಲಿ ಮೂರ್ತಿ ಹೊತ್ತಾಗಿರುವವರನ್ನು ಚಿಂತಿಸು. ಇಲ್ಲಿ ನಮ್ಮ ಸೊಸೈಟಿಲಿ ಅಥವಾ ಬೇರೆ ಕಡೆ ಇರುತ್ತೆ ನಮ್ಮಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದು ವಿಷಯವನ್ನೇ ಧ್ಯಾನ ಮಾಡ್ತಾ ಇರುವಾಗ ನಾವು ಪರಿಶುದ್ಧರಾಗ್ತೀವಿ. ಯಾಕಂದ್ರೆ ನಮ್ಮ ತಿಸಾಪುರ ಸೊಸೈಟಿಲಿ ಸದಸ್ಯರೇ ಬಂದಿರ್ತಕ್ಕಂಥವ್ರು. ನೀವು ಈ ರೀತಿ ಧ್ಯಾನ ಮಾಡಿ ಆ ಗುರುಗಳನ್ನ ಚಿಂತನೆ ಮಾಡಿದಾಗ ನಾವು ಏನಾಗ್ತೀವಪ್ಪ ಅಂತಂದ್ರೆ ಆ ತಿಂಗಳ ಸುಗುಣವನ್ನು ನೋಡಿ. ನಾ ಸಾಧಾರಣವಾಗಿ 9ನೇ ತಿಂಗಳಲ್ಲೇ ಈ ನೈರ್ಮಲ್ಯ ಅಂತ ಅನ್ನೋದು ಬರುತ್ತೆ ಅನ್ನೋದು. 9ನೇ ತಿಂಗಳಲ್ಲೇ ನೈರ್ಮಲ್ಯ ಅಂತಕ್ಕಂಥದ್ದು. ನೈರ್ಮಲ್ಯ ಅಂದ್ರೆ ಏನೋ, ಅದು ಹೇಗಿರುತ್ತೆ, ಹೇಗಿರ್ತಕ್ಕಂಥ ನೀನು ಮನಸ್ಸಿನಲ್ಲಿ ಅದರ ಬಗ್ಗೆನೇ ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡ್ತಾ ಅದ್ರ ಬಗ್ಗೆ ಧ್ಯಾನ ಮಾಡು. ಅದು 1 ತಿಂಗಳು ಪೂರ್ತಿ ಅದೇ ಮಾಡ್ಬೇಕು. ಹಾಗೆ ಮಾಡು. ಅವನಲ್ಲಿ ಮೂರ್ತಿ ಒತ್ತಾಗಿರುವುದೆಂದು ಚಿಂತಿಸು. ಆ ಗುಣವು ಅವನಲ್ಲಿ ನೀನ್ ಯಾರ ಚಿಂತನೆ ಮಾಡ್ತೀಯ, ಯಾವ ಗುರುಗಳನ್ನ ಚಿಂತನೆ ಮಾಡ್ತೀಯೋ ಅವರಲ್ಲಿ ಪೂರ್ಣವಾಗಿ ಇದೆ ಅಂತಕ್ಕಂಥದ್ದನ್ನ ನಂಬಿ ನೀನು ಚಿಂತನೆ ಮಾಡು. ಆ ಸುಗುಣವು ದಿನಚರಿಯಲ್ಲಿ ಹೇಗೆ ವ್ಯಕ್ತವಾಗುವುದೆಂದು ಚಿಂತಿಸು. ಆ ಸುಗುಣ, ಅದರಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ದಿನಚರಿಯಲ್ಲಿ ನಮ್ಮೊಂದಿಗೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ಚಿಂತನೆ ಮಾಡು. ಚಿಂತನೆ ಮಾಡೋದಂದ್ರೆ ಆ ತಿಂಗಳು ಪೂರ್ತಿಯಾಗಿ ಅದು ಸಂಬಂಧಪಟ್ಟಿರತಕ್ಕಂಥ ವಿಷಯಗಳನ್ನೇ ಆ ತಿಂಗಳು ಪೂರ್ತಿಯಾಗಿ ನೀವು ನೆನೆಸಿಕೊಂಡು ನಿನ್ನ ಜೀವನದಲ್ಲಿ ಅಂದ್ರೆ ಆಚೆ ಕಡೆ ಹೋದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿರುದ್ಧವಾಗಿರ್ತಕ್ಕಂಥವ್ರದ್ದು ಸಪೋರ್ಟ್ ಮಾಡ್ತಕ್ಕಂಥದ್ದು ಸನ್ನಿವೇಶಗಳು ಒದಗಿದಾಗ ಅದರಂತೆ ಚಿಂತನೆ ಮಾಡಿಕೊಂಡು ನಿನ್ನ ತಿಂಗಳು ಪೂರ್ತಿ ಅದರ ಕಡೆ ಗಮನ ಕೊಡು. ಆಗ ನೀನು ಪರಿಶುದ್ಧವನಾಗುವುದಕ್ಕೆ ಜಾರಿಯಾಗುತ್ತದೆ ಅಂತ ಹೇಳ್ತಾರೆ. ಅನಂತರ ಆ ಗುರುವಿನ ಶಿಷ್ಯನಾಗುವುದಕ್ಕೆ ನನಗೆ ಯೋಗ್ಯತೆ ಉಂಟಾಗಲಿ. ಇಷ್ಟಾದ ಮೇಲೆ ನಾವು ಯಾವ ಗುರುಗಳು ಅಂತಂದ್ರೆ ಇಂಥವ್ರೆ ಅಂತಲ್ಲ, ಅವರವರ ಸಂಬಂಧಪಟ್ಟಿರ್ತಕ್ಕಂಥವ್ರು ಅಂತಹ ಗುಣಗಳನ್ನ ಚಿಂತಿಸು. ಮೂರ್ತಿ ಹೊತ್ತಾಗಿರುವುದೆಂದು ಚಿಂತಿಸು. ಮೂರ್ತಿ ನೀನು ಚಿಂತನೆ ಮಾಡ್ಬೇಕು ಮೊದಲು ಹೇಳಿದ್ವಿ. ಅದನ್ನು ಆ ಸುಗುಣವು ದಿನಚರಿಯಲ್ಲಿ ಹೇಗೆ ವ್ಯಕ್ತವಾಗುವುದೆಂಬುದು ಚಿಂತಿಸು. ಅನಂತರ ಗುರುವಿನ ಶಿಷ್ಯನಾಗುವುದಕ್ಕೆ ನನಗೆ ಯೋಗ್ಯತೆ ಉಂಟಾಗಲಿ. ನಾವು ಯಾರನ್ನ ಬಯಸ್ತೀವೋ ಎಂಬ ಗುರುಗಳನ್ನ, ಆ ಗುರುಗಳ ಶಿಷ್ಯನಾಗುವ ಯೋಗ್ಯತೆ ನನಗೆ ಬರಲಿ ಅಂತ ನಾವು ಅವ್ರನ್ನ ಕೇಳ್ಕೊಳ್ತೀವಿ. ಯೋಗ್ಯತೆ ಇಲ್ಲದೆ ಆದ್ರೆ ಯಾವ ಕೆಲಸ ಮಾಡಕ್ಕಾಗಲ್ಲ. ಆ ರೀತಿ ಆ ಗುರುಗಳ ಶಿಷ್ಯನಾಗುವುದಕ್ಕೆ ನನಗೆ ಯೋಗ್ಯತೆ ಬರಲಿ, ಉಂಟಾಗಲಿ. ನಾನು ಅವನ ಶಿಷ್ಯನಾಗಬೇಕೆಂದು ನಿರ್ಧರಿಸಿಕೊಂಡಿದ್ದೇನೆ ಎಂದು ಧ್ಯಾನ ಮಾಡು. ಅಲ್ಲಿಗೆ ಏನಪ್ಪಾ ಅಂತಂದ್ರೆ 3 ಸ್ಟೆಪ್ಗಳು. ಆ 3 ಸ್ಟೆಪ್ಗಳು ಮೊದಲು ಪ್ರಾರಂಭದಲ್ಲಿ ಮಾಡಿದಾಗ ಈ ರೀತಿ ಒಂದು ಪೇಷಂಟ್ನವರು ಅಥವಾ ನೀನು ಬೇರೆ ಬೇರೆ ಅದೇ ಹೇಳ್ಬೇಕು ಅಂತ ಏನಿಲ್ಲ. ನಿನ್ನ ಮನಸ್ಸು ಬೇರೆ ಕಡೆ ಹೋಗ್ತಾ ಇದ್ದಾಗ ತಕ್ಷಣ ಆ ಶ್ಲೋಕವನ್ನು ಹೇಳ್ಕೊಳ್ತಕ್ಕ. ಆ ಶ್ಲೋಕವನ್ನು ಹೇಳ್ಕೊಳ್ರಿ. ಆ ರೀತಿ ಪದೇ ಪದೇ ಮನಸ್ಸು ಬೇರೆ ಕಡೆ ಹೋದಾಗ ನಂತರ ಆ ಶ್ಲೋಕವನ್ನು ಮೊದಲಿಂದ ನಂತರ ಶುರು ಮಾಡಿ. ಈ ರೀತಿ 5 ನಿಮಿಷ ನೀವು ಅಂತ ಶ್ಲೋಕವನ್ನು ಮಾಡಿ. ಆ ಶ್ಲೋಕವಾದ ಮೇಲೆ ಸೆಕೆಂಡ್ ಸ್ಟೆಪ್ ಯಾವ್ದಪ್ಪ ಬರುತ್ತೆ ಅಂತಂದ್ರೆ
ಮನಸ್ಸು ದೇವರ ಕಡೆಗೆ ಚಿಂತನೆ ಮಾಡು. ಆದ್ಮೇಲೆ ನಮ್ಮ ಮನಸ್ಸು ದೇವರ ಕಡೆಗೆ ಚಿಂತನೆ ಮಾಡಿ ತಿರುಗಿಸು. ಅವನು ನಿನ್ನ ಸುತ್ತಲೂ ನಿನ್ನ ಒಳಗೂ ಇದ್ದಾನೆ ಎಂದು ಭಾವಿಸು. ಇದು ಚಿಂತನೆ. ದೇವರ ಕಡೆಗೆ ನಾವು ಚಿಂತನೆ ಮಾಡಿ ಅವನು ನನ್ನ ಒಳಗೂ ಹೊರಗೂ ಇದ್ದಾನೆ ಅಂತಕ್ಕಂಥದ್ದು ಚಿಂತನೆ, ಬಲವಾಗಿರ್ತಕ್ಕಂಥ ಚಿಂತನೆ ಮಾಡು. ಒಂದೇ ಎಂದು ಇನ್ನೊಂದು, ಅವನು ನಾನು ಒಂದೇ ಅಂತಕ್ಕಂಥದ್ದ ಆ ದೃಢವಾದ ಸಂಕಲ್ಪವನ್ನು ಮಾಡ್ಕೋಬೇಕು. ಎರಡನೇ ಸ್ಟೆಪ್ ನಲ್ಲಿ ತೀವ್ರವಾಗಿ ಚಿಂತಿಸ್ತು. ನಿನ್ನ ಹೃದಯದಲ್ಲಿರುವ ಜೀವನೇ ಆತ್ಮನು. ನನ್ನ ಹೃದಯದಲ್ಲಿ ಇದ್ದಾನಲ್ಲ ಅವನೇ ಆತ್ಮನು. ಸೂರ್ಯನಿಗಿಂತಲೂ ತೇಜಸ್ವಿಯು ಆತ್ಮ ಇದೆಯಲ್ಲ, ಸೂರ್ಯನಿಗಿಂತಲೂ ತೇಜಸ್ವಿಯು, ಹಿಮಕ್ಕಿಂತಲೂ ಪರಿಶುದ್ಧನು, ಆಕಾಶಕ್ಕಿಂತಲೂ ಸೂಕ್ಷ್ಮನು, ನಾನೇ ಆ ಆತ್ಮನು, ಆತ್ಮನೇ ನಾನೆಂದು ಹೇಳು. ಈ ರೀತಿ ಹೇಳಿಕೊಂಡು ಎರಡನೇ ಸ್ಟೆಪ್ ನಲ್ಲಿ ಬಂದು ಆಮೇಲೆ ಶಾಶ್ವತವಾದ ಜ್ಞಾನವು, ಜ್ಞಾನ ಅಂತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥ ಜ್ಞಾನವು ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ. ಶಾಶ್ವತವಾಗಿರ್ತಕ್ಕಂಥ ಜ್ಞಾನ ನನ್ನ ಮನಸ್ಸನ್ನು ಪ್ರಕಾಶಗೊಳಿಸಲಿ ಅಂತಕ್ಕಂಥ ಚಿಂತನೆ ಮಾಡ್ಬೇಕು ನಾವು ಎರಡನೇ ಸ್ಟೆಪ್ ನಲ್ಲಿ. ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಸತ್ಯದ ಚೇತನವು ನನ್ನ ಹೃದಯವನ್ನು ಶುದ್ಧಗೊಳಿಸಲಿ. ಎರಡನೇ ಸ್ಟೆಪ್ ನಲ್ಲೇ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ನೀವು ಧ್ಯಾನ ಮಾಡ್ತಾ ಮಾಡ್ತಾ ಇದನ್ನ ಅನುಸರಿಸ್ಕೊಂಡು ಹೋದಾಗ ಅದು ಬಂದೇ ಬಂದ್ಬಿಡುತ್ತೆ. ನಾವು ಈಗ ಅಷ್ಟೇ ಇವಾಗ ಮಾಮೂಲಿ ಹೇಳೋದಕ್ಕೆ ಆಗ್ತಾ ಇಲ್ಲ. ಅದೇ ಕೂತ್ಕೊಂಡು ಧ್ಯಾನಕ್ಕೆ ಬಂದಾಗ ಆಟೋಮೆಟಿಕ್ ಆಗಿ ನನ್ನ ಅವಶ್ಯಕವೇ ಬಂದ್ಬಿಡುತ್ತೆ. ಇದನ್ನ ಯಾವಾಗ ನಾವು ಪ್ರಾಕ್ಟೀಸ್ ಕೊಟ್ಟವಪ್ಪ ಅಂತಂದ್ರೆ, ಕೊರೋನಾ ಬಂತಲ್ಲ, ಕೊರೋನಾ ಬಂದಾಗ ಪ್ರಪಂಚಾದ್ಯಂತ ಎಲ್ಲರೂ ಬೆಳಗ್ಗೆ 8 ಗಂಟೆಗೆ, ರಾತ್ರಿ 8 ಗಂಟೆಯಲ್ಲಿ ಎಲ್ಲರೂ ಧ್ಯಾನವನ್ನ ಮಾಡಿ ಅಂತಕ್ಕಂಥದ್ದು ಅನೌನ್ಸ್ಮೆಂಟ್ ಮಾಡಿದ್ರು. ಆವಾಗ ಪ್ರಾರಂಭ ಮಾಡಿತ್ತು. ಈಗಲೂ ಅಷ್ಟೇ ಬೆಳಗ್ಗೆನೋ ಸಾಯಂಕಾಲನೋ ಆ ಸ್ಟೆಪ್ ನಲ್ಲಿ ಅಲ್ಲಿಗೆ ಹೋಗಿ ಆ ಸ್ಥಳದಲ್ಲಿ ಕೂತ್ಕೊಂಡಾಗ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದನ್ನ ನಾನು ಬೇರೆಯವ್ರಿಗೆ ಹೇಳ್ಬೇಕಂತಕೊಂಡಾಗ ಮರ್ತು ಹೋಗುತ್ತೆ. ಅದು ಯಾಕಂದ್ರೆ ಆ ವಾತಾವರಣ ಇದೆಯಲ್ಲ, ಆ ವಾತಾವರಣ ಕಲ್ಮಿಸವಾಗಿದ್ದಾಗ ಅವು ನಾವೇನಾದ್ರು ಮಾಡ್ಬೇಕಾದ್ರೆ ಅಡ್ಡಿ ಅದನ್ನ ಒಂದೇ ಕಡೆ ಇನ್ನೊಂದು ಹೇಳ್ತಾರೆ, ಧ್ಯಾನ ಮುಂದೆ ಇದು ಬರುತ್ತೆ. ನಾವು ಯಾವಾಗ ಸಾಧ್ಯವಾದಷ್ಟು ಒಂದೇ ಸ್ಥಳದಲ್ಲಿ ಪರಿಶುಭ್ರವಾಗಿರತಕ್ಕಂಥ ಒಂದೇ ಸಮಯದಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಆಟೋಮೆಟಿಕ್ ಆದಷ್ಟು ಕತೆ ಬಂದ್ಬಿಡುತ್ತೆ ಅಂತ. ಹೀಗೆ ಮೂರನೇ ಸ್ಟೆಪ್ ಏನಪ್ಪ, ಪರಿಪೂರ್ಣ ಮನುಷ್ಯನಾಗಲು ಯಾವ ಗುರುವನ್ನು ಸೇರಬೇಕೆಂದು ಬಯಸುತ್ತೀಯೋ ಅಂತಹ ಗುರುವನನ್ನು ಚಿಂತಿಸು. ನಾನು ಪರಿಪೂರ್ಣನಾದ ಮನುಷ್ಯನಾಗಬೇಕು. ಜಗಳಬಾಜಿ, ಕಳ್ತನ, ಸಂದರ್ಭಕ್ಕೆ ತಕ್ಕಂತೆ ಆಗ್ತಕ್ಕಂಥದ್ದಲ್ಲ. ಪರಿಪೂರ್ಣ ಆಗಿರ್ತಕ್ಕಂಥ ಮನುಷ್ಯನಾಗಲು ಬೇಕೆಂದು ಕೋರುತ್ತೀಯೋ ಅಂತಹ ಗುರುವನನ್ನು ಚಿಂತಿಸು. ನಿನ್ನ ಮನಸ್ಸು ಬರುತ್ತೆ, ಪರಿಪೂರ್ಣವಾಗಿರ್ತಕ್ಕಂಥ ಗುರುವ ಇಂಥವರು, ನೀನು ದೇವರಾಗ್ಬೋದು, ನಮ್ಮ ಸೊಸೈಟಿ ಬರ್ತಕ್ಕಂಥ ಗುರುಗಳಾಗ್ಬೋದು, ಇಲ್ಲ ನಿನಗೆ ಬೋಧನೆ ಮಾಡಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಗುಣವನ್ನ ಬೆಳೆಸ್ತಕ್ಕಂಥ ನಿಮ್ಮ ಗುರುಗಳು ಯಾರಾದ್ರೂ ಇದ್ರೆ ಅವ್ರನ್ನಾದ್ರೂ ಸರಿ ನೆನೆಸ್ಕೋ, ಚಿಂತಿಸು. ದೇವರಲ್ಲಿ ಅದ್ಭುತ ಪ್ರೇಮವು, ಸೌಂದರ್ಯವು ಇವನಿಂದ ವ್ಯಕ್ತವಾಗುವುದೆಂದು ಚಿಂತಿಸು. ನೋಡಿ, ಆ ದೇವರಲ್ಲಿ ಇರ್ತಕ್ಕಂಥ ಅದ್ಭುತ ಪ್ರೇಮವು, ಸೌಂದರ್ಯವು ನನಗೆ ಬರುತ್ತೆ ಅಂತಕ್ಕಂಥದ್ದನ್ನು ಚಿಂತೆ ಮಾಡ್ಬೇಕು. ಇದು ಮೂರನೇ ಸ್ಟೆಪ್ ನಲ್ಲಿ ಈ ರೀತಿ ಮಾಡ್ತಾ ಆ ತಿಂಗಳ ನಲ್ಲಿ ಬರತಕ್ಕಂತಹ ಸುಗುಣಗಳು ಇದೆಯಲ್ಲ, ಯಾವ್ದಾದ್ರು ಒಂದು ಆ ತಿಂಗಳಿಗೆ ಯಾವ್ದು ಸುಗುಣ ಬರುತ್ತೋ ಅದನ್ನು ಚಿಂತನೆ ಮಾಡು. ಆ ಸುಗುಣಕ್ಕೆ ಏನೇನ್ ಪವರ್ ಇದೆ, ಏನೇನು ಶಕ್ತಿ ಇದೆ ಅಂತಕ್ಕಂಥದ್ದು ನೀನು ವಿವೇಚನೆ ಮಾಡಕೋ. ನಿನ್ನ ಜೀವನದಲ್ಲಿ ಆ ತಿಂಗಳು ಪೂರ್ತಿ ಆಚೆ ಕಡೆ ಇರುವಾಗ, ಮನೆಯಲ್ಲಿ ಇರುವಾಗ, ಬೇರೆಯವರು ಸಂಧಿಸ್ತಾ ಇರುವಾಗ ಅದಕ್ಕೆ ಅಡ್ಡಿ ಆತಂಕಗಳು ಏನು ಬರುತ್ತೆ ಅಂತ ಸೂಕ್ಷ್ಮವಾಗಿ ನೀನು ಚಿಂತನೆ ಮಾಡ್ತಾ ಅದಕ್ಕೆ ವಿರುದ್ಧವಾಗಿ ಹೋಗ್ದಿರ ಅದರಂತೆ ಹೊಂದಾಣಿಕೆ ಮಾಡಿಕೊಂಡ ಸಾಮರ್ಥ್ಯವನ್ನು ದಿನೇ ದಿನೇ ಇನ್ನಷ್ಟು ಬೆಳೆಸ್ಕೋಬೇಕು. ಇನ್ನೊಂದು ಕೋಪ ಅಂತಕ್ಕಂಥದ್ದು ಇರುತ್ತೆ ನಮ್ದು. ಆ ತಿಂಗಳಲ್ಲಿ ಬಂದಾಗ ಏಕದಮ್ ಆಚೆ ಕಡೆ ಹೋದಾಗ ಕೋಪ ಬಂದಾಗ ತಕ್ಷಣ ನೀವು ಗಮನ ಮಾಡ್ಕೋಬೇಕು. ಕೋಪ ಮಾಡ್ಕೊಳ್ತೀರಾ, ಅದನ್ನ ಶಮನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು. ಈ ರೀತಿ ನಮಗಂತೂ ಸೊಸೈಟಿಯಲ್ಲಿ ಮಹಾತ್ಮರಾಗಿರ್ತಕ್ಕಂಥ ಎಷ್ಟು ಸುಲಭವಾಗಿ ಸರಳವಾಗಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ಉಪಯೋಗಿಸದೇ ಇರುವುದರಿಂದಲೇ ಸೊಸೈಟಿಗಳೂ ಬಿದ್ದೋಗ್ತಾ ಇರುವುದು. ನಾವು ಬೆಳವಣಿಗೆ ಆಗದೆ ಇರ್ತಕ್ಕಂಥದ್ದು ಇದೇ ಕಾರಣ. ಯಾಕಂದ್ರೆ ಆ ದೊಡ್ಡವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯನ್ನು ನಾವು ಹೋಗ್ತಾ ಇಲ್ಲ, ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಊಟಾಟಿಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೊರತು ಆ ಸ್ಥಾಪನೆ ಮಾಡತಕ್ಕಂಥವ್ರ ಹೆಸರು ನಾವು ಅಭಿವೃದ್ಧಿ ಆಗ್ಬೇಕು, ದೇವರ ಯೋಜನೆಗೆ ನಾವು ಸಹಾಯ ಮಾಡ್ಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಚಿಂತಿಸು. ಆ ಸುಗುಣವು ದಿನಚರಿಯಲ್ಲಿ ಹೇಗೆ ವ್ಯಕ್ತವಾಗುವುದೆಂಬ ಚಿಂತಿಸು. ಅದೇ ನಾನು ಹೇಳಿದ್ದು, ಆ ಸುಗುಣ ನಮ್ಮ ದಿನಚರಿಯಲ್ಲಿ
ಯಾವ ಅಡ್ಡಿ ಆತಂಕಗಳು ಬರುತ್ತೆ ಅದನ್ನು ತಪ್ಪಿಸ್ಕೊಳ್ತಕ್ಕಂಥದ್ದು, ಅದರಂತೆ ನಡ್ಕೊಳ್ತಕ್ಕಂಥದ್ದು, ಆ ತಿಂಗಳು ಪೂರ್ತಿಯಾಗಿ ನಾವು ಅದರ ಕಡೆ ಗಮನವನ್ನು ಕೊಟ್ಟು ಬದಲಿಸ್ಕೋಬೇಕು. ಈ ರೀತಿ ನಾವು ಕನಿಷ್ಠ ಅಂತಂದ್ರೆ 3 ವರ್ಷ ಕಠಿಣವಾಗಿ ಬಿಡದಿರ ಮಾಡಿದಾಗ ಅದರ ಫಲವು ನಮಗೆ ಸಿಕ್ಕೇ ಸಿಗುತ್ತದೆ ಅಂತನ್ನೋದು ನಮ್ಮ ತಿಸಾಪುಲ್ ಸೊಸೈಟಿಯಲ್ಲಿ ಹೇಳ್ತಕ್ಕಂತಹ ಧ್ಯಾನದ ವ್ಯವಸ್ಥೆ ಇದೆ. ಹೀಗೆ ನಮ್ಮ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು 3 ಕಾರಣಗಳು ಏನು ಅಂತ ಅನ್ನೋದನ್ನ ಹೇಳಿದ್ರು. ನಮ್ಮ ಈ ಧ್ಯಾನದ ಬರ್ತಕ್ಕಂಥದ್ದು ಇದನ್ನು ನಮ್ಮ ಯೋಗಿ ಡೆಡ್ ಬೀಟ್ ಬರೆದಿರ್ತಕ್ಕಂಥದ್ದೇ ಇದರಲ್ಲಿ ಬರ್ತಕ್ಕಂಥದ್ದು ಅಂತರಂಗ ಜೀವನದಲ್ಲಿ ಅದು ಒಂದು ಘಟ್ಟ. ಆ ಘಟ್ಟದಲ್ಲಿ ಅವರು ಬರೆದಿರ್ತಕ್ಕಂಥದ್ದೇ ಇದನ್ನೆಲ್ಲವನ್ನು. ಆಮೇಲೆ ನೋಡು, ಧ್ಯಾನವು ನಿರುತ್ಸಾಹವಾಗಬೇಕು ಅನ್ನುವುದಕ್ಕೆ ಗ್ರಹಗತಿಯೇ ವ್ಯತ್ಯಾಸ ಅಂತ ಹೇಳಿದ್ರು. ಇದನ್ನ ಹೇಳ್ತಾರೆ. ಗ್ರಹಗತಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ನೀನು ಧ್ಯಾನ ಮಾಡ್ತಾ ಇರುವಾಗ ಅದನ್ನು ಚೇಂಜ್ ಮಾಡ್ಬೇಕಾದ್ರೆ ಅಮಾವಾಸ್ಯೆ ದಿನಗಳು ಬರ್ತದೆ ನೋಡು, ಪೌರ್ಣಮಿ ಆದ್ಮೇಲೆ ಅಮಾವಾಸ್ಯೆ ಬರ್ತಕ್ಕಂಥ 15 ದಿವಸ ಅಲ್ಲಿ ಚೇಂಜ್ ಮಾಡಬಾರ್ದು. ಏನಿದೆಯೋ ಅದರಂತೆ ನೀನು ಧ್ಯಾನ ಮಾಡ್ತಾ ಇರ್ಬೇಕು ಹೊರತು ನೀನು ಒಂದು ವೇಳೆ ಚೇಂಜ್ ಮಾಡ್ಕೋಬೇಕಾದರೆ ಅಮಾವಾಸ್ಯೆ ಆದ್ಮೇಲೆ 3 ದಿವಸ ಆದ್ಮೇಲೆ ನಂತರ ಪೌರ್ಣಮಿ ಒಳಗಡೆ ಯಾವ್ದಾದ್ರು ದಿನ ನಂತರ ಚೇಂಜ್ ಮಾಡ್ಕೊ. 5 ನಿಮಿಷ ಇಲ್ಲ, ನಾನು ಇನ್ನು ಮುಂದೆ ಈ 15 ನಿಮಿಷಕ್ಕೆ 10 ನಿಮಿಷ ಸೇರಿಸಿ ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆವಾಗ ಪ್ರಾರಂಭ ಮಾಡಿದ್ರೆ ನಂತರ ನಿಲ್ಲಿಸಬಾರದು. ನಿಲ್ಲಿಸದೆ ಧ್ಯಾನ ಮಾಡ್ತಕ್ಕಂಥ ಸಾಮರ್ಥ್ಯ ನೀನು ಬೆಳೆಸ್ಕೊಂಡು ಇದ್ದರೆ ಚೇಂಜ್ ಮಾಡ್ಕೋಬೇಕು ಹೊರತು ಸುಮ್ನೆ ಮಾಡ್ಕೋಬಾರ್ದು. ಆದ್ರಿಂದ ನೋಡಿ, ಈ ನಮ್ಮ ದೊಡ್ಡವರು ಈ ರೀತಿ ಹೇಳಿದ್ರಿಂದ ಆ ಗ್ರಹಗತಿಗಳಿಗೂ ನಮಗೂ ಸಂಬಂಧವಿದೆ ಅಂತ ಅನ್ನೋದು ನಂಬಿಕೆ ಬರುತ್ತೆ ನಮಗೆ. ಆದ್ಮೇಲೆ ನಾನೇನೋ ಹೊರಗಿನ ಪರಿಸ್ಥಿತಿಯನ್ನು ಒಂದು ಗಮನಿಸದೆ ನನ್ನ ಪ್ರಯತ್ನವನ್ನು ತಪ್ಪದೆ ಮುಂದುವರಿಸುತ್ತಿದ್ದೆ. ಯಾರಿಂದ ಇದು ಹೇಳ್ತಾ ಇರೋದು? ಯೋಗಿ ಲೆಟ್ಬಿಟ್ರು. ಇದನ್ನ ಬರೆದಿರ್ತಕ್ಕಂಥವರೇ ಯೋಗಿ ಲೆಟ್ಬಿಟ್ರು. ಹೊರಗಿನ ಪರಿಸ್ಥಿತಿ ಏನಿದೆಯೋ ಇವ್ರು ಹೇಳ್ತಾ ಇದ್ದಾರೆ ಪೌರ್ಣಮಿ ಗ್ರಹಗತಿಗಳು ಅಂತ ಅನ್ನೋದು, ಅವೆಲ್ಲ ನಾನು ನೋಡ್ತಾ ಇಲ್ಲ, ನನ್ನಷ್ಟಕ್ಕೆ ನನ್ನ ಆ ರೀತಿ ಧ್ಯಾನ ಮಾಡ್ತಾ ಇದ್ದೆ. ನಮ್ಮ ಅತ್ಯಂತ ಉನ್ನತ ಮಟ್ಟದ ಧಾರಣವು ಪರಮಾತ್ಮನನ್ನು ಚಿಂತಿಸುವುದೇ ಆಗಿದೆ. ನನ್ನ ಉನ್ನತ ಮಟ್ಟ ಪರಮಾತ್ಮನನ್ನು ಚಿಂತಿಸುವುದೇ ಆಗಿದೆ. ಈಗ ಆ ದೇವರನ್ನು ಚಿಂತಿಸಬೇಕಾದ್ರೆ ಕೆಲವು ವಾಕ್ಯಗಳಲ್ಲ, ಆ ರೀತಿ ನಾವು ಚಿಂತನೆ ಮಾಡಬೇಕು. ಅದು 2ನೇ ಸ್ಟೆಪ್ ಅಲ್ಲಿ ಬರ್ತಕ್ಕಂಥದ್ದು. ನಮ್ಮ ಅತ್ಯಂತ ಉನ್ನತ ಮಟ್ಟದ ಧಾರಣವು ಪರಮಾತ್ಮನನ್ನು ಚಿಂತಿಸುವುದೇ ಆಗಿದೆ. ಆ ಪರಮಾತ್ಮನನ್ನೇ ನಾವು ಚಿಂತನೆ ಮಾಡಬೇಕು 2ನೇ ಸ್ಟೆಪ್ ನಲ್ಲಿ. ಆದರೆ ನಮ್ಮ ಮನಸ್ಸಿನ ಭಾವನೆಯು ಪರಮಾತ್ಮನು ನಮ್ಮ ಕಡೆಗೆ ಇಟ್ಟಿರುವ ದೃಷ್ಟಿಕೋನವನ್ನು ಬದಲಾಯಿಸಲಾರದು. ಅವಾಗ ಉದಾಹರಣೆ ಹೇಳಿದ್ರಲ್ಲ, ಕಿಟಕಿನಲ್ಲಿ ನೋಡ್ತಾ ಇರ್ತೀವಿ, ಮೋಡಗಳು ಕವಿಯುತ್ತೆ, ಸೂರ್ಯನಾಗ್ಲಿ ಚಂದ್ರನಾಗ್ಲಿ ಕಾಣಲ್ಲ ಅಂತಂದ್ರೆ ಅಲ್ಲಿಗೆ ಅವನ ಸೂರ್ಯ ಚಂದ್ರ ಇಲ್ಲ ಬಂತ ನನ್ನ ಅರ್ಥ. ಅವಾಗ ಮೋಡಗಳು ಅಡ್ಡ ಬಂತು, ಅದು ಹೋದ್ಮೇಲೆ ನಂತರ ಕಾಣಿಸುತ್ತೆ. ಹಾಗೆ ನೀನ್ ಧ್ಯಾನಕ್ಕೆ ಕೂತ್ಕೊಂಡಾಗ ನಿನ್ನ ಯೋಚನೆ ಭಾವನೆಗಳು ಸರಿಯಾಗಿ ಇಲ್ಲದೆ ಇರುವಾಗ ಆ ಮೂರ್ತಿ ಹೊತ್ತಾಗಿರ್ತಕ್ಕಂಥ ಭಗವಂತನ ಕಾಣಲ್ಲ, ಆ ವಿಷಯ ನಿನಗೆ ಅರ್ಥವಾಗಲ್ಲ. ಆ ಬರ್ತಕ್ಕಂಥ ಸಾಮರ್ಥ್ಯ ಶಕ್ತಿಗೆ ಅದು ಅಡ್ಡ ಬರುವುದರಿಂದ ನಿನ್ನಲ್ಲಿ ಆ ಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ನಿನಗೆ ಫಲಕಾರಿಯಾಗಿಲ್ಲ. ಇದು ಆ ರೀತಿ 1ನೇ ಸ್ಟೆಪ್ ಆದ್ಮೇಲೆ 2ನೇ ಸ್ಟೆಪ್ ಅನ್ನು ತೆಗೆದುಕೊಂಡಾಗ ಆ ಪರಮಾತ್ಮನ ಚೈತನ್ಯ ಶಕ್ತಿ ಯಾವಾಗ ಬರುತ್ತಂತಂದ್ರೆ ಇದು ಪರಿಶುದ್ಧನಾಗುವವರೆಗೂ ಆಗ ಆ ಪರಮಾತ್ಮನ ಶಕ್ತಿ ಸಾಮರ್ಥ್ಯ ನಿನ್ನೊಳಗೆ ಸೇರುತ್ತೆ. ಆದರೆ ಆತನ ಕಡೆಗೆ ನಮ್ಮ ಮನಸ್ಸನ್ನು ತಿರುಗಿಸುವುದರ ಮೂಲಕ ನಮಗೆ ಪ್ರಯೋಜನವಾಗುವುದು ನಿಜ. ಆ ರೀತಿ ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸನ್ನು ಕೊಟ್ಟು ಅದೇ ಚಿಂತೆಯಿಂದ ಧ್ಯಾನ ಮಾಡ್ತಾ ಇರುವಾಗ ಫಲಕಾರಿಯಾಗುವುದು ಖಂಡಿತ. ಕಿಟಕಿಯನ್ನು ತೆರೆಯುವುದರ ಮೂಲಕ ಸೂರ್ಯನ ಬೆಳಕಿನ ಪ್ರಯೋಜನವನ್ನು ನಾವು ಪಡೆಯುವಂತೆ ಆಗುತ್ತೇವೆ. ಯಾವಾಗ ಕಿಟಕಿ ತೆಗೆದಾಗ ಅಂದ್ರೆ ನಾವು ಮನಸ್ಸು ಅದ್ರ ಕಡೆ ಗಮನ ಕೊಟ್ಟಾಗ, ಅದ್ರ ಕಿಟಕಿ ತೆಗೆದಾಗ ಪ್ರಯೋಜನ ಗಾಳಿ ಮತ್ತು ಬೆಳಕು ಹೆಂಗ್ ಬರುತ್ತೋ ಹಾಗೆ ನಮಗೆ ಭಗವಂತನ ಇಚ್ಛೆ ವ್ಯವಸ್ಥೆ ರೀತಿಯನ್ನು ನಮಗೆ ತಟಸ್ಥ ಆಗುತ್ತದೆ. ಆದರೆ ಸೂರ್ಯನ ಮೇಲೆ ನಮ್ಮ ಕಿಟಕಿ ತೆರೆಯುವುದು ಅಥವಾ ಮುಚ್ಚುವುದು ಯಾವ ಪರಿಣಾಮ ಉಂಟು ಮಾಡುವುದಿಲ್ಲ. ಆ ಕಿಟಕಿ ಸೂರ್ಯನ ಮಾಮೂಲಾಗಿರ್ತಾರೆ, ಕಿಟಕಿ ಮುಚ್ಚುವುದರಿಂದ ತೆಗೆಯುವುದರಿಂದ ಸೂರ್ಯನಿಗೆ ಏನು ತೊಂದರೆ ಆಗಲ್ಲ. ಹಾಗೆ ನಾವು ಧ್ಯಾನ ಮಾಡ್ತಾ ಸರಿಯಾಗಿ ಮಾಡ್ತಾ ಇದ್ದರೆ ಸರಿ, ಮಾಡ್ಲಿಲ್ಲ ಅಂತಂದ್ರು ಸರಿಯಾಗಿ ಮಾಡಿದರೂ ಏನು ಪರಿಣಾಮ ಬೀಳಲ್ಲ, ಮಾಡದೇ ಹೋದರೂ ಅವರ ಮೇಲೆ ಯಾವ ಪರಿಣಾಮವೂ ಬೀಳುವುದಿಲ್ಲ. ನೋಡಿ ಎಷ್ಟು ಸೊಗಸಾಗಿ ಅವರು ಉದಾಹರಣೆ. ನಮ್ಮ ಮನಸ್ಸಿನ ಕಿಟಕಿಯನ್ನು ಪರಮಾತ್ಮನ ಕಡೆಗೆ ತೆರೆಯಬೇಕು. ಇದು ಕಿಟಕಿ ಅಂತಂದ್ರೆ ಏನು? ನಮ್ಮ ಮನಸ್ಸಿನ ಕಿಟಕಿ ಇದೆಯಲ್ಲ, ಆ ಪರಮಾತ್ಮನ ಕಡೆಗೆ ನಾವು ಓಪನ್ ಮಾಡ್ಬೇಕು. ಮಾಡು. ಧ್ಯಾನ ಕಾಲದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ
ಪರಮಾತ್ಮನು ಇರುತ್ತಾನೆ ಎಂದು ಪ್ರತಿಯೊಂದು ವಸ್ತು ಪರಮಾತ್ಮನಲ್ಲಿ ಇರುತ್ತದೆ ಎಂದು ಚಿಂತಿಸು. ಎಷ್ಟು ಇದರಲ್ಲಿ ನಾವು ಧ್ಯಾನ ಮಾಡ್ತಾ ಇರುವಾಗ ಇದರಲ್ಲಿ ಬರ್ತಕ್ಕಂಥದ್ದು ಏನಾದ್ರೂ ವರ್ಣನೆ ಮಾಡ್ತಾ ಇದ್ದೀವಾ ಅಥವಾ ಇಲ್ಲವಾ ಅಂತ ಅನ್ನೋದು ನಮ್ಮಷ್ಟಕ್ಕೆ ನಾವೇ ಯೋಚನೆ ಮಾಡ್ಕೋಬೇಕು. ಏನ್ ಹೇಳ್ತು ನೋಡಿ, ಧ್ಯಾನ ಕಾಲದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನ ಇರುತ್ತಾನೆ ಎಂದು ಪ್ರತಿಯೊಂದು ವಸ್ತು ಪರಮಾತ್ಮನಲ್ಲಿ ಇರುತ್ತದೆ ಎಂದು ಚಿಂತಿಸು. ನಾನು ಹೇಳಿಲ್ವಾ, ನನ್ನಲ್ಲೇ ನನ್ನ ಒಳಗೂ ಹೊರಗೂ ನೀನೇ ಇದ್ದೀಯಾ ಅಂತಕ್ಕಂಥ ಚಿಂತನೆ ಮಾಡುತ್ತಲ್ಲ ಈ ಪಾಯಿಂಟ್. ಧ್ಯಾನ ಕಾಲದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲೂ ಪರಮಾತ್ಮನು ಇರುತ್ತಾನೆ ಎಂದು ಪ್ರತಿಯೊಂದು ವಸ್ತು ಪರಮಾತ್ಮನಲ್ಲಿ ಇರುತ್ತದೆ ಎಂದು ಚಿಂತಿಸು. ಹೀಗೆ ಚೈತನ್ಯವು ಪ್ರತಿಯೊಂದು ರೂಪದಲ್ಲೂ ಅಭಿವ್ಯಕ್ತವಾಗುತ್ತದೆ ಎಂಬುದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡು. ಆ ರೀತಿ ಭಗವಂತ ಅಂತಂದ್ರೆ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿಯೊಂದರಲ್ಲೂ ಭಗವಂತನ ಇದ್ದಾನೆ ಅಂತಕ್ಕಂಥದ್ದು ದೃಢವಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡು. ಅದಕ್ಕೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ ಪದ್ಯ ಇದೆಯಲ್ಲ, ಅದಕ್ಕಾಗಿ ಅದರ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿ ಅಂತಿದೆಯಲ್ಲ, ನಮ್ಮವರು ಹೇಳಿದ್ದು ಅದೇ, ಬಿಟ್ಬಿಟ್ರೆ ಹೇಳಿದ್ದು ಅದನ್ನೇ. ನೀವು ಮೊದಲು ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಆ ಶ್ಲೋಕವನ್ನು ಪಠಣ ಮಾಡಿ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಗೂಢ ಅರ್ಥವೇನು ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಇದೇ ಸೇಮ್ ರೀತಿ ಬರುತ್ತೆ. ಒಂದು ವೃಕ್ಷವು ಮೊದಲು ಒಂದು ನೋಡಿ, ಇದನ್ನ ಅರ್ಥ ಮಾಡಿಕೊಂಡು ಪ್ರಯತ್ನ ಪಡೋ. ಮೊದಲು ಒಂದು ಇರುವೆ, ನೊಣ ಮತ್ತು ಒಂದು ವೃಕ್ಷ ಇವುಗಳ ಪ್ರಜ್ಞೆಯೊಡನೆ ಎರಕವಾಗುವುದಕ್ಕೆ ಪ್ರಯತ್ನಿಸು. ಈ ಮಾನವನು ಎಲ್ಲಾ ಜೀವರಾಶಿಗಳಿಗಿಂತಲೂ ಸಂಸರಣದಲ್ಲಿ ಮುಂದುವರೆದಿದ್ದಾನೆ. ಆತನ ಪ್ರಜ್ಞೆಯು ಆಮೇಲೆ ಸಿಕ್ಕಿಕೊಳ್ಳುತ್ತದೆ ಎಂಬ ಕಳವಳ ಅವಕಾಶವಿಲ್ಲ. ನೋಡಿ, ಇಲ್ಲೇ ಮೇಡಮ್ ಲಾವಟ್ಸ್ಕಿ ಅವರು ಹೇಳಿದ್ರ ಬೆಂಕಿ ಬೆಟ್ಟಿಗೆ ಮೇಲೆ ಧ್ಯಾನ ಮಾಡಂತ. ಹಾಗೆ ಇವರು ಇಲ್ಲಿ ಏನೇ ಮಾಡ್ತಾ ಅಂದ್ರೆ, ನೊಣ, ಒಂದು ಇರುವೆ, ಒಂದು ನೊಣ ಅಥವಾ ವೃಕ್ಷ ಇವುಗಳ ಪ್ರಜ್ಞೆಯೊಡನೆ ಎರಕವಾಗುವಂತೆ ಪ್ರಯತ್ನ ಮಾಡು. ಅದರ ಪ್ರಜ್ಞೆಯೊಂದಿಗೆ ನಮ್ಮ ಪ್ರಜ್ಞೆ ಇರುವ ರೀತಿಯಲ್ಲೇ ಚಿಂತನೆ ಮಾಡು ಅಂತಕ್ಕಂಥದ್ದನ್ನ ಧ್ಯಾನ ಮಾಡುವಾಗ ಈ ರೀತಿ ಮಾಡು ಅಂತ ಹೇಳ್ತಾರೆ ಇವರು. ಎಲ್ಲಾ ಜೀವರಾಶಿಗಳಿಗಿಂತಲೂ ಸಂಸರಣದಲ್ಲಿ ಮುಂದುವರೆದಿರುವ ಆತನ ಪ್ರಜ್ಞೆಯು ಅಲ್ಲೇ ಸಿಕ್ಕಿಕೊಳ್ಳುತ್ತದೆ ಎಂಬ ಕಳವಳಕ್ಕೆ ಅವಕಾಶವಿಲ್ಲ. ಆ ಪ್ರಜ್ಞೆ, ಭಗವಂತನ ಶಕ್ತಿ ಸಾಮರ್ಥ್ಯ ಪ್ರಜ್ಞೆ ಒಂದೇ ಕಡೆ ಸಿಕ್ಕಿಕೊಂಡಿರುತ್ತೆ ಅಂತಕ್ಕಂಥದ್ದಿಲ್ಲ, ಎಲ್ಲಾ ಕಡೆ ಇದೆ ಅಂತಕ್ಕಂಥದ್ದನ್ನು ನೀನು ಚಿಂತನೆ ಮಾಡಿ. ಇದರ ಏನಂದ್ರೆ, ಆ ಇರುವೆಯಲ್ಲಿ ಇರ್ತಕ್ಕಂಥ ಪ್ರಜ್ಞೆಯು ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, ಇರುವೆಯು, ನೊಣ, ವೃಕ್ಷ ಇವುಗಳಲ್ಲಿ ಇರ್ತಕ್ಕಂಥ ಪ್ರಜ್ಞೆ, ನಿನ್ನ ಪ್ರಜ್ಞೆ ಒಂದಾಗುವ ರೀತಿಯಲ್ಲಿ ನೀನು ಚಿಂತನೆ ಮಾಡು ಅಂತಕ್ಕಂಥದ್ದನ್ನು ಹೇಳ್ತವ್ರೆ. ಆ ಪ್ರಜ್ಞೆ ಅಲ್ಲೇ ಸಿಕ್ಕಿಸಿಕೊಳ್ಳುತ್ತದೆ ಎಂಬ ಕಳವಳಕ್ಕೆ ಅವಕಾಶವಿಲ್ಲ. ಇಂತಹ ಅಭ್ಯಾಸದಿಂದ ಪ್ರಜ್ಞೆಯು ಹೇಗೆ ಪರಿಮಿತಿಯೊಳಗೆ ಸಿಕ್ಕಿಕೊಳ್ಳುತ್ತದೆ ಎಂಬ ಅಂಶವನ್ನು ಮನದಟ್ಟಾಗುವುದು. ಹಾಗೆಯೇ ನಮಗಿಂತ ಹಿಂದಿರುವ ಸಾಧಾರಣ ಮಾನವನ ಪ್ರಜ್ಞೆಯು ಹೇಗೆ ಕೆಲಸ ಮಾಡುತ್ತದೆ ಎಂಬ ಅಂಶವನ್ನು ಗೊತ್ತು ಹಚ್ಚುವ ಮೂಲಕ ಅಂತವರಿಗೆ ಉಚಿತವಾದ ನೆರವು ನೀಡುವುದು ಕಲಿಯುತ್ತೇನೆ. ಈ ಧ್ಯಾನ ಮಾಡ್ತಾ 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 ಈ ಪ್ಯಾರ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ನೋಡಿ. ಇದನ್ನ ಅರ್ಥ ಮಾಡಿಕೊಳ್ಳೋದು, ಮೊದಲು ಒಂದು ಇರುವೆ, ನೊಣ ಮತ್ತು ಒಂದು ವೃಕ್ಷದ ಇವುಗಳ ಪ್ರಜ್ಞೆಯೊಡನೆ ಎರಕವಾಗುವುದಕ್ಕೆ ಪ್ರಯತ್ನ ಪಡು. ಮಾನವನ ಎಲ್ಲಾ ಜೀವರಾಶಿಗಳಿಗಿಂತಲೂ ಸಂಸರಣದಲ್ಲಿ ಮುಂದುವರೆದಿರುವನಿಂದ ಆತನ ಪ್ರಜ್ಞೆಯು ಅಲ್ಲೇ ಸಿಕ್ಕಿಕೊಳ್ಳುತ್ತದೆ ಎಂಬ ಕಳವಳಕ್ಕೆ ಅವಕಾಶವಿಲ್ಲ. ನೀನು ಅವನು ಚಿಂತನೆ ಮಾಡಿಕೊಂಡಿದ್ದಾಗ ನಿನ್ನ ಪ್ರಜ್ಞೆ ಅದರ ಪ್ರಜ್ಞೆ ಒಂದೇ ಕಡೆ ಇರುತ್ತೆ ಅಂತ ಅನ್ನೋದು ಕಳವಳ ಬೇಡ. ಮಾನವನಾಗಿರ್ತಕ್ಕಂಥವನ ಪ್ರಜ್ಞೆ ಅಭಿವೃದ್ಧಿ ಹೊಂದಿದೆ. ಇಂತಹ ಅಭ್ಯಾಸದಿಂದ ಪ್ರಜ್ಞೆಯು ಹೇಗೆ ಪರಿಮಿತಿಯೊಳಗೆ ಸಿಕ್ಕಿಕೊಂಡಿರುತ್ತದೆ, ಈ ಅಭ್ಯಾಸ ಮಾಡುವುದರಿಂದ ತನ್ನ ಪ್ರಜ್ಞೆ ಹೇಗೆ ಒಂದೇ ಕಡೆ ಸಿಕ್ಕಿಕೊಂಡಿರುತ್ತದೆ ಅಂತಕ್ಕಂಥದ್ದು ಗೋಚರವಾಗುತ್ತದೆ ಎಂಬ ಅಂಶವು ಮನದಟ್ಟಾಗುವುದು. ಹಾಗೆಯೇ ನಮಗಿಂತ ಹಿಂದಿರುವ ಸಾಧಾರಣ ಮಾನವರ ಪ್ರಜ್ಞೆಯು ಹೇಗೆ ಕೆಲಸ ಮಾಡಬಲ್ಲದು ಎಂಬ ಅಂಶವನ್ನು ಗೊತ್ತು ಹಚ್ಚುವ ಮೂಲಕ ಅಂತವರಿಗೆ ಉಚಿತವಾದ ನೆರವು ನೀಡುವುದು ಕಲಿತುಕೊಳ್ಳುತ್ತೇವೆ. ಆವಾಗ ಅದನ್ನೇ ಚಿಂತನೆ ಮಾಡ್ತಾ ಇರುವಾಗ ನಮಗಿಂತ ಪ್ರಜ್ಞೆ ಮುಂದೆ ಹೋಗಿರ್ತಕ್ಕಂಥವ್ರು ಆ ಚಿಂತೆಯಲ್ಲಿ, ನಂತರ ನಾವು ಹಿಂದೆ ಇರತಕ್ಕಂಥವ್ರನ್ನ ಯಾವ ರೀತಿ ಪ್ರಜ್ಞೆ ಮುಂದುವರಿಸಬೇಕು ಅಂತಕ್ಕಂಥದ್ದು ಈ ಕಳವಳ ನಾವು ಆ ಚಿಂತನೆಯನ್ನು ಮಾಡಿಕೊಂಡ ಧ್ಯಾನವನ್ನು ಮಾಡೋದನ್ನು ಕಲಿತ್ಕೊಂಡಾಗ ನಾವು ಅಭಿವೃದ್ಧಿ ಆಗ್ತೀವಿ.
ಬೇರೆಯವರನ್ನ ಈ ರೂಟ್ಗೆ ತರುವುದಕ್ಕೆ ಸಹಕಾರ ಮಾಡುವುದರಿಂದ ಅಂತ ಅನ್ನೋದನ್ನ ಹೇಳ್ತಾ ಇನ್ನೊಂದು ದಿವಸಕ್ಕೆ ಉಳಿದಿದ್ದನ್ನ ಮುಕ್ತಾಯ ಮಾಡ್ತೀವಿ. ಓ